ಓಕೆ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸೂರತ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವು ಇವತ್ತಿದ್ದೀವಿ ಚಂದ್ಸಂದ್ರ ಕೃಷ್ಣ ರೆಸಿಡೆನ್ಸಿ RR ನಗರ ಹತ್ರ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೊಂದು ಹೊಸ ಫ್ಯಾಮಿಲಿನ ಪರಿಚಯಿಸ್ತೀನಿ, ಬನ್ನಿ ಹೋಗೋಣ. ನಮಸ್ತೆ, ಚೆನ್ನಾಗಿದ್ದೀರಾ? ವೆಲ್ಕಮ್ ಸೂರಜ್. ಥ್ಯಾಂಕ್ ಯು. ಬನ್ನಿ ನಮ್ಮನೆಗೆ ಬನ್ನಿ. ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಚಿಲ್ಡ್ರನ್ ಸ್ವಾಗತ. ಓಕೆ, ಹೇಗಿದ್ದೀರಿ ಎಲ್ರು? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಖುಷಿಯಾಗಿದ್ದೀರಾ? ಅಮ್ಮ, ನಿಮ್ಮ ಹೆಸರು ಹೇಳಿ. ಸುಜಾತ. ಮೇಡಮ್, ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ಮದುವೆಯಾಗಿ 42 ವರ್ಷ ಆಯಿತು. 42 ವರ್ಷ ಆಯಿತು. ಮಕ್ಕಳು? ಇಬ್ಬರಿದ್ದಾರೆ, ಮಗಳಿದ್ದಾರೆ. ಏನು ಮಾಡ್ಕೊಂಡಿದ್ದಾರೆ? ಮಗನು ಸಾಫ್ಟ್ವೇರು, ಮಗಳು ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ದಾರೆ. ಹೌದಾ? ಎಲ್ಲಿ ವರ್ಕ್ ಮಾಡ್ತಿದ್ದಾರೆ? ಬೆಂಗಳೂರಲ್ಲ? ಬೆಂಗಳೂರಲ್ಲೇ. ಎಲ್ಲಿ ಬೆಂಗಳೂರಲ್ಲಿ? ಮಗ SAPಗೆ ಹೋಗ್ತಾನೆ, ಮಗಳು ರ್ಯಾಡಿಸ್ ಕಂಪ್ನಿಗೆ ಹೋಗ್ತಾಳೆ. ಸೊ ಎಷ್ಟು ವರ್ಷ ಆಯ್ತು? 2 ವರ್ಷ. 42 ವರ್ಷ ಆಯಿತು. ಓಕೆ, ಹೆಂಗಿದೆ ಮೇಡಮ್ ಜೀವನದ ಪಯಣ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಒಂದು ಲವ್ ಮ್ಯಾರೇಜ್ ಅಂತೆ, ಮಂಡ್ಯದಲ್ಲಿ ಲವ್ ಆಗಿರೋದಂತೆ ಇಲ್ವಾ? ಅವಾಗೆಲ್ಲ ಲವ್ ಗಿವ್ ಏನು ಇರಲಿಲ್ಲ ರೀ. ಆಗ ಎಲ್ಲಿತ್ತು ಆ ಕಾಲದಲ್ಲಿ? ಯಾರು ಹೇಳಿದಿತ್ತು? ಎಲ್ಲ ಎಂಗೇಜ್ಮೆಂಟ್ ಜಾಸ್ತಿ, ಲವ್ ಕಡಿಮೆ ಅಲ್ವಾ? ಹೌದು. ಅರೇಂಜ್ಮೆಂಟ್. ಸೊ ಮದುವೆ ಹೊಸದ್ರಲ್ಲಿ ಎಲ್ಲಾದ್ರೂ ಹೋಗಿದ್ದೀರಾ ಹನಿಮೂನಿಗೆ ಅಂತ? ಇಲ್ಲ, ನಾವೆಲ್ಲೂ ಹೋಗಿಲ್ಲ. ಎಲ್ಲೂ ಹೋಗಿಲ್ಲ. ಮಂಡ್ಯ ಟು ಬೆಂಗಳೂರು ಅಷ್ಟೇ. ದೇವಸ್ಥಾನಗಳಿಗೆ ಹೋಗ್ತೀವಿ. ಹಾಂ, ಅದು ಬಿಟ್ಟರೆ ಎಲ್ಲೂ ಹೋಗಿಲ್ಲ. ಇನ್ನು ಮುಂದೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಪ್ಲ್ಯಾನ್ ಇದೆಯಾ? ಹೋಗ್ತಾ ಇರ್ತೀವಿ, ವರ್ಷ ಹೋಗ್ತೀವಿ. ಈಗ ಹೋಗ್ತೀವಿ. ಎಲ್ಲಿ ಹೋಗ್ತೀರಾ? ಈ ವರ್ಷ ಸಿಂಗಾಪುರ್, ಮಲೇಷ್ಯಾ ಹೋಗಿದ್ವಿ. ಓಹ್, ವೆರಿ ನೈಸ್, ಸೂಪರ್. ಲಾಸ್ಟ್ ವರ್ಷ? ಹೋದ ವರ್ಷ ಚಾರ್ಧಾಮ್ ಯಾತ್ರೆಗೆ ಹೋಗಿದ್ವಿ. ಹಾಂ. ಆಮೇಲೆ ಅಯೋಧ್ಯ, ನೈಮಿಷಾರಣ್ಯ ಎಲ್ಲ ನೋಡ್ಕೊ ಬಂದ್ರ? ವರ್ಷ ಹೋಗ್ತೀವಿ. ಸೂಪರ್. ಮತ್ತೆ ಇನ್ನೇನು ಹನಿಮೂನ್ ಬೇಕು ಅಲ್ವಾ? ಅವರು ನಿಮ್ಮ ಸೊಸೆ? ಹೌದು. ನಮಸ್ತೆ. ನಿಮ್ಮ ಹೆಸರು? ದೀಪು. ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಈಗ ಹೌಸ್ ವೈಫು. ಮೊದಲು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ. ಟೀಚರ್ ವರ್ಕ್ ಮಾಡ್ತಿದ್ರೆ? ಎಲ್ಲಿ ವರ್ಕ್ ಮಾಡ್ತಿದ್ರಿ? ಇಲ್ಲೇ ರಾಯಲ್ ಪಬ್ಲಿಕ್ ಸ್ಕೂಲಲ್ಲಿ. ಹಾಂ. ಈಗ 1 ಇಯರ್ ಗ್ಯಾಪ್ ಆಗಿ 1 ಇಯರ್ ಗ್ಯಾಪ್ ಮಾಡ್ಕೊಂಡ್ರೆ? ಬ್ರೇಕ್ ತೊಗೊಂಡಿದ್ದೀನಿ. ಹೌದಾ? ಮದುವೆಗೆ ಎಷ್ಟು ವರ್ಷ ಆಯ್ತು ನಿಮಗೆ? ಮದುವೆ ಆಗಿ 14 ಇಯರ್ಸ್. 14 ಇಯರ್ಸ್ ಆಯ್ತಾ? ಮಕ್ಕಳು ಇಬ್ಬರು, ಹಾಂ. ದಿಶಾಂತ್, ಲಾಸ್ಯ, ಮಗ. ಹಾಂ. ನೀವೆಲ್ಲ ಹೋಗಿಲ್ಲ ನಿಮ್ಮನಿಗೆ? ಈಗ ರೀಸೆಂಟಾಗಿ ಸ್ವಿಟ್ಜರ್ಲ್ಯಾಂಡು, ಯುರೋಪ್ ಟ್ರಿಪ್ ಮಾಡ್ಕೊಂಡ್ಬಂದ್ವಿ. ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದ? ಯುರೋಪ್? ಹಾಂ, ಯುರೋಪ್. ಅಂದ್ರೆ 8 ಕಂಟ್ರಿಗಳು. ಓ, ಇದ್ದೆ. ಅಯ್ಯೋ ಸರ್, ಯುರೋಪಲ್ಲಿ ಪೆಟ್ರೋಲ್ ಬಿಡ್ತಿದ್ದೆ. ಮತ್ತೆ ನಾನೇನು ಮಾಡಲಿ? ನನಗೇನು ಕೆಲಸ ಬರ್ತಾರೆ ಅಲ್ವಣ? ಆಗ ಈಗ ಇಂಡಿಯಾದಿಂದ ಹೋದವರೆಲ್ಲ ಜಾಸ್ತಿ ಅದೇ ಮಾಡೋದು. ನಾನು ಅದೇ ಮಾಡ್ತಿದ್ದೆ. ಆಮೇಲೆ ಆಗಿಲ್ಲ, ಬಿಟ್ಟು ಬಂದೆ. ಬಿಟ್ಟು ನಾನೇ ಬಂದಲ್ಲ, ಅವ್ರಿಗೆ ಕೆಲಸ ತೆಗೆದು. ನನ್ನ ಗಾಡಿಗೆಲ್ಲ ಒಂಚೂರು ಜಾಸ್ತಿ ಪೆಟ್ರೋಲ್ ಹಾಕ್ತಿದ್ದೆ, ಬಂದವ್ರದಕ್ಕೆ ಆಗ್ತಿರ್ಲಿಲ್ಲ. ಸೆಟ್ ಆಗಿಲ್ಲ ಸರ್, ಭಾಳ ಕಷ್ಟ. ಯುರೋಪ್ ಫುಡ್ ಪ್ರಾಬ್ಲಮ್. ಬೆಳಗಲ್ಲಿ ರೈಸ್ ಬಾತ್ ಕೇಳಿದ್ರೆ ಮಾಡಿ ತೊಗೊಂಡು ಪಿಜ್ಜಾ ಬರ್ಗರ್ ತಿನ್ಕೊಂಡು ಆಗುತ್ತಾ ಸರ್ ನಮಗೆ? ಬಾಡಿ ಎಲ್ಲ ಹೀಟಾಗಿ ಗುಳ್ಳೆಗಲಿ ಸ್ಟಾರ್ಟ್ ಆಯ್ತು. ಬಿಟ್ಟು ಬಂದೆ ಬೇಡ ಅಂತ. ನೀವು ಹೋಗಿದ್ದಲ್ಲ ಯುರೋಪಲ್ಲಿದ್ದು ಟ್ರಿಪ್ ಹೊಡೆದು? ಹೆಂಗಿತ್ತು ಯುರೋಪ್? ಚೆನ್ನಾಗಿದೆ. ಸಮ್ಮರ್ ಈಗ ಸ್ವಲ್ಪ. ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಕೋಲ್ಡ್ ಚೆನ್ನಾಗಿದೆ. ಹಾಂ. ನೆಕ್ಸ್ಟ್ ಎಲ್ಲಿ ಪ್ಲ್ಯಾನ್ ಇದೆ? ಸದ್ಯಕ್ಕೆ ಸಾಕು, ಇಷ್ಟು 9 ಕಂಟ್ರೀಸ್ ನೋಡ್ಕೊಂಡು ಬಂದಿದ್ದೀವಿ. 9 ಕಂಟ್ರಿ ನೋಡಿದ್ರಾ? ಆಮೇಲೆ ನೋಡೋಣ ಫ್ಯೂಚರ್. ಈಗ ಗಂಡ ಹೆಣ್ಣಿದರ ಮನೇಲಿ ಜಗಳ ಇದ್ದೇ ಇರುತ್ತೆ ಅಲ್ವಾ? ಏನು ಹೇಳ್ತೀರಾ? ಮಾಮೂಲಿ ಇದೆ. ಮಾಮೂಲಿ. ನಿಮ್ಮ ಮನೇಲಿ ಹೆಂಗೆ ಸರ್? ಸ್ವಲ್ಪ ಕಡಿಮೆನಾ? ತುಂಬಾ ಕಮ್ಮಿ. ವಾರಿ ಕಡಿಮೆ. ವಾರಕ್ಕೊಂದ್ಸಲಿ? ತಿಂಗಳಿಗೊಂದ್ಸಲಿ? ಆ ಥರ ಏನಿಲ್ಲ. ಹಾಂ. ವಾರಿ ಕಡಿಮೆ. ಇವರು ಇಲ್ವಾ? ಅವ್ರ ಯಜಮಾನರು ಫುಲ್ ತಾಳ್ಮೆ. ಸೈಲೆಂಟ್. ಇವರು ಅಕ್ಕ ಕೊಂಚೂರು ವೈಲೆಂಟ್ ಇದ್ದಾರೆ. ಸ್ವಲ್ಪ ಇದ್ದಾಳೆ. ಟೀಚರ್ ಅಲ್ವಾ? ಎಷ್ಟು ಹೇಳಿದ್ರು? ಟೀಚರ್ ಸ್ಟೂಡೆಂಟ್ಸ್ಗೆ ಬೈದ ಅಭ್ಯಾಸ ಇರುತ್ತೆ ಅಲ್ವಾ? ಥ್ಯಾಂಕ್ ಯು. ಹಾಯ್. ಏನು ನಿಮ್ಮ ಹೆಸರು? ಲಾಸ್ಯ ಅವ್ರು ಏನು ಮಾಡ್ಕೊಂಡಿದ್ದೀರಾ? 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಆಯ್ತಾ? ಸೊ ಏನು ನಿಮ್ಮ ಹಾಬೀಸ್ ಏನು? ನಮ್ಮ ಹಾಬೀಸ್ ಡ್ಯಾನ್ಸ್ ಮಾಡ್ತೀನಿ, ಭರತನಾಟ್ಯಮ್ಗೆ ಹೋಗ್ತೀನಿ, ಡ್ರಾಯಿಂಗ್ ಮಾಡ್ತೀನಿ. ಸೊ ಏನು ನೆಕ್ಸ್ಟ್ ದೊಡ್ಡವರದ ಮೇಲೆ ಏನಾಗ್ತೀರಾ? ಇಂಜಿನಿಯರ್ ಆಗಬೇಕು ಅಂತ. ಇಂಜಿನಿಯರಾ? ಓಕೆ, ಸೂಪರ್. ಥ್ಯಾಂಕ್ ಯು, ವೆರಿ ನೈಸ್. ಅಕ್ಕ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿರೋದು ನೀವು? ದಾಸರಳ್ಳಿ. ನಿಮ್ಗೆ ಎಷ್ಟು ವರ್ಷ ಮದುವೆಗೆ? 25 ವರ್ಷ ಆಯ್ತು. 25. ಮಕ್ಕಳು? ಇಬ್ಬರು. ಏನು ಹೆಸರು? ಮಗ ತೇಜಸ್ ಗೌಡ, ಮಗಳು ಪ್ರಜ್ಞಾ. ಏನು ಮಾಡ್ಕೊಂಡಿದ್ದಾರೆ? ಮಗ ಇಂಜಿನಿಯರಿಂಗ್ ಲಾಸ್ಟ್ ಫೈನಲ್ ಇಯರ್, ಮಗಳು BCom ಸೆಕೆಂಡ್ ಇಯರ್. BCom ಸೆಕೆಂಡ್ ಇಯರ್. ಯಜಮಾನ್ರು? ಟೀಚರ್ ಆಗಿ ವರ್ಕ್ ಮಾಡ್ತೀವಿ. ಟೀಚರ್ ಇಲ್ಲಿ? ಕಾಮಾಕ್ಷಿಪಾಳ್ಯ. ಏನವ್ರ ಹೆಸರು? ಶಿವಲಿಂಗಯ್ಯ. ಹೌದಾ? ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮೇಡಮ್? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ಹೆಂಗಿರ್ತಾರೆ ಸರ್ ಮನೇಲಿ? ಟೀಚರ್ ಥರನೇ ಇರ್ತಾರ? ಹೌದು, ಸೈಲೆಂಟ್ ಆಗಿರ್ತಾರೆ. ಟೀಚರ್ ಸೈಲೆಂಟ್ ಆಗಿರ್ತಾರೆ? ಟೀಚರ್ ತುಂಬ ಕಡಿಮೆ ಅಲ್ಲ ಸೈಲೆಂಟ್ ಆಗಿರೋದು? ಹೌದು, ಅವ್ರು ಸೈಲೆಂಟ್. ಅಂದ್ರೆ ಮನೇಲಿ ಸೈಲೆಂಟ್ ಅನ್ಸುತ್ತೆ,
ಸ್ಕೂಲಲ್ಲಿ ಜೋರು ಇಡ್ತಾರೆ ಅಲ್ವಾ? ಓಕೆ ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸೀಮಾ ಅಂತ. ಸೀಮಾ. ಯಾವ ಊರು ನಿಮ್ಮದು? ಕುಂದಾಪುರ. ಕುಂದಾಪುರ. ಎಲ್ಲಿ ಕುಂದಾಪುರದಲ್ಲಿ? ಕೋಟೇಶ್ವರ. ಕೋಟೇಶ್ವರನ? ಕೋಟಿಲಿಂಗೇಶ್ವರ ಟೆಂಪಲ್. ಹೌದೌದು. ಅಲ್ಲೇನಾ? ಅದೇ ಊರಾ? ಅದೇ. ಓಕೆ. ಇಲ್ಲಿ ಬೆಂಗಳೂರು ಬಂದು ಎಷ್ಟು ವರ್ಷ ಆಯಿತು? ಬ್ಯಾಂಗ್ಳೂರ್ ನಾನು ಆಫ್ಟರ್ ಎಜುಕೇಶನ್ ಜಾಬ್ಗಂತ ಬಂದೆ. ಆಮೇಲೆ ಮದುವೆ ಆಯಿತು. ಮೇ ಬಿ 14 ಇಯರ್ಸ್ ಬ್ಯಾಂಗ್ಳೂರ್. ನಿಮ್ದು ಲವ್ ಮ್ಯಾರೇಜಾ? ಅಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಕಮ್ ಲವ್. ಅರೇಂಜ್ ಕಮ್ ಲವ್ ಹೆಂಗೆ ಇದು? ಅರೇಂಜ್ ಕಮ್ ಲವ್ ಅಂದ್ರೆ ಲವ್ ಆದ್ಮೇಲೆ ಮದುವೆ ಆದ್ಮೇಲೆ ಲವ್ ಮಾಡಬೇಕು ಆ ಥರ ಲವ್ ಆದ್ಮೇಲೆ ಅಂತ ಅಂದ್ಕೊಂಡೆ. ಸೊ ಯಜಮಾನ್ರು ಯಾವ ಊರು ಅವರು? ಅವರು ಭದ್ರಾವತಿ. ಭದ್ರಾವತಿ ಅವರು. ಏನು ಅವ್ರ ಹೆಸರು? ಪ್ರಶಾಂತ್ ಅಂತ. ಪ್ರಶಾಂತ್. ಏನು ಮಾಡ್ಕೊಂಡಿದ್ದಾರೆ? ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸೊ ಎಷ್ಟು ವರ್ಷದ ಅಂದ್ರೆ ಮದುವೆಯಾಗಿ? 8 ಇಯರ್ಸ್ ಆಯ್ತು. 8 ಇಯರ್ಸ್ ಆಯ್ತಾ? ಮಕ್ಕಳು? ಒಬ್ಳು ಕಾರುಣ್ಯ ಅಂತ. ಹಾಂ. ಓಕೆ. ನೀವೆಲ್ಲಾದ್ರೂ ಹೋಗಿದ್ದೀರಾ ನಿಮ್ಮನಿಗೆ? ಹನಿಮೂನ್ ನಮ್ಮದು ಕೇರಳ ಮತ್ತು ಊಟಿ. ಕೇರಳ ಮತ್ತು ಊಟಿಯಾ? ಅದು ಆ್ಯಕ್ಚುಲಿ ಹನಿಮೂನ್ ಸರ್. ಕೇರಳ ಮತ್ತು ಊಟಿಗೆ ಹೋಗಿದ್ದಾರಂತೆ. ನೀವು ನೋಡಿದ್ರೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಪಾಪ. ಅವ್ರು ಬೇಜಾರಲ್ಲಿದ್ದಾರೆ ಈಗಲೂ. ಅವೆಲ್ಲ ದೇವಸ್ಥಾನದಲ್ಲಿ ಜಾಸ್ತಿ ಹೋಗ್ತಿದ್ದು. ಆಗಿನ ಕಾಲದಲ್ಲಿ ಹಾಗಿತ್ತು. ಇವಾಗ ಎಲ್ಲ ಕಡೆ ಹೋಗ್ತಾ ಇದೀವಲ್ಲ, ಜವಾಬ್ದಾರಿ ಎಲ್ಲ ಮುಗಿಸಿದೀವಿ, ಹೋಗ್ತಾ ಇದ್ವಿ ಅಷ್ಟೇ. ಒಬ್ಬ ಜವಾಬ್ದಾರಿ ಮುಗಿಸಿ ಹೋಗ್ತಿದ್ದೀರಾ? ಹಾಂ 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 ಹಾಂ. ಸೊ ಆಗ ನಿಮಗೆಲ್ಲ ಹೋಗ್ಬೇಕು ಅಂತ ಯೋಚನೆ ಇರಲಿಲ್ವಾ? ಯಾರು ನಮ್ಗ? ಅವಾಗ ಆ ಥರ ಪ್ಲಾನೇ ಇರಲಿಲ್ಲ ಆಗ. ನಾನು ಅದ್ರಲ್ಲಿ ಹೋಗ್ಬೋದು ಸರ್. ನನಗೆ ನೀವು ನನಗೆ ಬರೋ ವರ್ಷ ಮದುವೆ ಆಗ್ತಿದ್ದೀನಿ. ಹುಡುಗಿ ಸಿಕ್ಕಿಲ್ಲ, ಬಟ್ ಆದ್ರೂ ಒಂದು ರಪ್ಪ ಯಾರು ಸಿಕ್ಕಿದ್ರೆ ಆಗ್ತೀನಿ ನಿಂತಿದ್ದೀನಿ. ಎಲ್ಲಿ ಹೋಗ್ಬೋದು ನನಗೆ? ನನ್ನ ರಜು ಸಿಂಗಾಪುರ್ ಹೋಗಿ. ಸಿಂಗಾಪುರ? ಹಾಂ. ನೀವೆಲ್ಲಕ್ಕ ಎಲ್ಲಿ ಹೋಗ್ಬೋದು? ನಾನು ನೋಡಿ ನಾನು ಎಲ್ಲಿ ಸೂಟ್ ಆಗುತ್ತೆ ನನಗೆ? ಎಲ್ಲಿ ಸೂಟ್ ಆಗುತ್ತೆ? ಹಾಂ ಹಾಂ. ಬಾಲಿ. ಅಂದ್ರೆ ನಾನು ಆಫ್ರಿಕಾದಿಂದ ಬಂದಿರೋ ಸೌತ್ ಆಫ್ರಿಕಾಕ್ಕೆ ಹೋಗ್ಬೇಕು. ವಾಪಸ್ಸು ಊರಿಗೆ ಹೋಗಂತಿದ್ದೀರಾ? ಸೌತ್ ಆಫ್ರಿಕಾಕ್ಕೆ? ಹಾಂ. ಬ್ಯಾಂಗ್ಳೂರು. ಮಂಗಳೂರು ಬೆಸ್ಟ್ ಅಂತ. ಎಷ್ಟೊಂದು ಪ್ಲೇಸಸ್ ಇದೆ. ಚೆನ್ನಾಗಿ ಹೇಳಿದ್ರಿ ಮಂಗಳೂರು. ಆದರೆ ಶೆಕೆಗೆ ಬೇಡ, ಬೇರೆ ಎಲ್ಲಾದರೂ? ಥೈಲ್ಯಾಂಡ್. ಯಾರು ನಮ್ಮಪ್ಪ ಕಾಸು ಕೊಡ್ತಾನಲ್ಲ ಹೋಗ್ಲಿಕ್ಕೆ. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸರೋಜಾ. ಸರೋಜಾ. ಮದುವೆಗೆ ಎಷ್ಟು ವರ್ಷ ಆಯ್ತು ನಿಮಗೆ? 22 ವರ್ಷ ಆಯ್ತು. 22 ವರ್ಷ ಆಯ್ತಾ? ಊರು? ಚನ್ನಪಟ್ಟಣ ಇರೋ ತಾಯಿ ಮನೆ, ಇಲ್ಲಿ ಬಾಗಲಗುಂಟೆ. ಹೌದಾ? ಯಜಮಾನ್ರ ಹೆಸರೇನು? ಕುಮಾರ್. ಕುಮಾರ್. ಏನು ಮಾಡ್ಕೊಂಡಿದ್ದಾರೆ ಕುಮಾರ್ ಅವರು? ಆಟೋ ಡ್ರೈವರ್. ಹೌದಾ? ಓಕೆ. ಮಕ್ಕಳು? 2 ಗಂಡು ಮಕ್ಕಳಿದ್ದಾರೆ. 2 ಗಂಡು ಮಕ್ಕಳಿದ್ದಾರೆ. ಏನು ಮಾಡ್ಕೊಂಡಿದ್ದಾರೆ? ಒಬ್ಬ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, ಚಿಕ್ಕವನು ITI ಮಾಡ್ತಿದ್ದಾನೆ. ಚಿಕ್ಕವನು ITI ಮಾಡ್ತಿದ್ದಾನೆ. ದೊಡ್ಡವನ್ ಕಿಶನ್, ಚಿಕ್ಕವನ್ ದರ್ಶನ್. ಹೌದಾ? ನಿಮ್ಮನೇಲಿ ಹೆಂಗೆ ಗಂಡು ಹೆಂಡ್ತೀರಿ ಜಗಳ? ಉಣ್ಣು ಮಲಗೋ ತನಕಂತೀರ? ಜಗಳ ಮಾಡ್ತಿರ್ತೀವಿ ಅವಾಗ ಮಾಡ್ತಿರ್ತೀರಾ? ಸರಿ ಹೋಗ್ತೀವಿ. ಹೌದಾ? ಯಾವ ವಿಷಯಕ್ಕೆ ಜಾಸ್ತಿ ಜಗಳ ಆಡ್ತೀರಾ? ಮನೆ ವಿಷಯಕ್ಕೆ. ಮನೆ ವಿಷಯಕ್ಕೆ? ಹೌದು. ಹೌದಾ? ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ತಾರೆ ಡ್ಯೂಟಿಗೆ? ಯಾರು ಸರ್? ಯಜಮಾನ್. 8:30 ಆಗುತ್ತೆ ಸರ್. 8:00 ಹೊರಡ್ತಾರೆ? 8:00 ಹೊರಡ್ತಾರೆ. ಮತ್ತೆ ಬರೋದು 7-7:30 ಆಗುತ್ತೆ. ಏನಾದರೂ ಜಾಸ್ತಿ ಬಾಡಿಗೆ ಇತ್ತು ಅಂದರೆ 10 ಗಂಟೆ ಆಗುತ್ತೆ. 10 ಗಂಟೆ ಆಗುತ್ತೆ. ಓಕೆ. ಬಟ್ ಊಟ ಎಲ್ಲ ಮಧ್ಯಾಹ್ನ ಹೋಟ್ಲಲ್ಲಿ ಮಾಡ್ಕೊತಾರೆ ಒಂದೊಂದು ಟೈಮು. ಇಲ್ಲಾಂದ್ರೆ ಮನೆಗೆ ಬರ್ತಾರೆ. ಹತ್ರ ಎಲ್ಲಾದರೂ ಇದ್ರೆ ಮನೆಗೆ ಬರ್ತಾರೆ. ಓಕೆ ಓಕೆ. ನಿಮ್ಗೆ ಮನೆಗೆ ಬಂದ್ರೆ ಖುಷಿ ಆಗುತ್ತೆ ಅನ್ಸುತ್ತಲ್ಲ ಮಧ್ಯಾಹ್ನ ಊಟಕ್ಕೆ? ಖುಷಿ ಆಗುತ್ತೆ. ಯಾವಾಗಲೂ ಬರಲ್ಲ. ಅದೇ ಯಾವಾಗಲೂ ಹೋಟೆಲಿದ್ದು ಹೌದು ತಿನ್ನಬೇಕು ಅಲ್ವಾ? ಓಕೆ, ಸೂಪರ್. ಥ್ಯಾಂಕ್ ಯು ಸರ್. ಹಾಯ್. ಏನು ಹೆಸರು? ಹಿತಾರ್ಥ್. ಏನು ಓದ್ತಿದ್ದೀರಾ? 8th grade. 8th ಸ್ಟ್ಯಾಂಡರ್ಡಾ? ಈಗ 8th grade ಆಗಿದೆ ಅದು? ಸ್ಟ್ಯಾಂಡರ್ಡ್ ಗ್ರೇಡ್ ಹೇಳೋದು ನೀವು 8th grade ಅಂತನಾ? ಓಕೆ ಓಕೆ. ನೆಕ್ಸ್ಟ್ ಏನು ನಿಮ್ಮ ಹಾಬೀಸ್ ಏನು? ಹಾಬೀಸ್ ಆರ್ಟಾ? ಕ್ರಾಫ್ಟ್. ಹೌದಾ? ಫುಟ್ಬಾಲ್. ಡ್ರಾಯಿಂಗ್ ಚೆನ್ನಾಗಿ ಮಾಡ್ತೀರಾ? ಸೊ ಏನಾಗಬೇಕು ಅಂತಿದ್ದೀರಾ ದೊಡ್ಡವರಾದ್ಮೇಲೆ? ಆಸ್ಟ್ರಾಲಜಿ, ಆಸ್ಟ್ರೋಫಿಸಿಕ್ಸ್. ಜಾತಕ ಹೇಳ್ತೀರಾ? ಅಲ್ಲ, ಸ್ಪೇಸ್ ಬಗ್ಗೆ. ಸ್ಪೇಸ್ ಬಗ್ಗೆನಾ? ಸ್ಪೇಸಿಗೆ ಹೋಗ್ತೀರಾ? ಇಲ್ಲ, ಇಲ್ಲೇ ಲ್ಯಾಂಡ್ ಅದ್ರ ಮೇಲೆ ವರ್ಕ್ ಮಾಡೋದು. ಅದ್ರ ಮೇಲೆ ವರ್ಕ್ ಮಾಡೋದಾ? ಇಲ್ಲಿದ್ದೆ? ಹೆಂಗದೆಲ್ಲ ಅದ್ರ ಮೇಲೆ ವರ್ಕ್ ಮಾಡೋದು? ಅದ್ರ ಲೈಕ್ ಎಷ್ಟೊಂದು ಮಿಸ್ಟರೀಸ್ ಇರುತ್ತೆ. ಲೈಕ್ ಪ್ಲಾನೆಟ್ಸ್, ಅದ್ರೊಳಗಡೆ ಏನಿರುತ್ತೆ, ಹೆಂಗ್ ವರ್ಕ್ ಆಗುತ್ತೆ, ಎಷ್ಟೊಂದು ಟೈಪ್ಸ್ ಆಫ್ ಡಿಫ್ರೆಂಟ್. ಬಟ್ ಏನಿರುತ್ತೆ ಪ್ಲಾನೆಟ್ಸ್ ಒಳಗೆ? ಏನಿರುತ್ತೆ ಪ್ಲಾನೆಟ್ಸ್ ಒಳಗಡೆ ಕೋರ್ ಇರುತ್ತೆ. ಅಂದರೆ ಫಾರ್ ಅರ್ತ್ ಕೋರು, ಅದಕ್ಕೆ 3 ಲೇಯರ್ಸ್ ಇದೆ. ಕೋರ್, ಮ್ಯಾಂಟಲ್, ಆ ಥರ ಲೇಯರ್ಸ್ ಇದೆ. ಕ್ರಸ್ಟ್. ಜುಪಿಟರ್ನ ಗ್ಯಾಷಿಯಸ್ ಪ್ಲಾನೆಟ್ ಅಂತಾರೆ, ಅದಕ್ಕೆ ಕೋರು ಅದೆಲ್ಲ. ಈ ಗ್ಯಾಸ್ಟಿಕ್ಗೆಲ್ಲ ಆಗುತ್ತೆ ಅದು? ಗ್ಯಾಸ್ಟಿಕ್ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಏನಿರುತ್ತೆ? ಬರೀ ಏನಿರಲ್ಲ, ಗ್ಯಾಸ್ ಇರುತ್ತೆ ಅಷ್ಟೇ. ನಮಗೆಲ್ಲ ಇದು ಅಡಿಗೆಲ್ಲ ಗ್ಯಾಸಲ್ಲಿ ಏನು ತುಂಬಿಸಿ ಬರ್ತಾರ ಅಲ್ವಾ? ಹಿಂಗೆಲ್ಲ ಇಷ್ಟೆಲ್ಲ ವಿಷಯ ಇರುತ್ತೆ ಅಲ್ವಾ? ಎಲ್ಲಿ ಪ್ಲಾನೆಟಲ್ಲಿರೋದಲ್ವ ಇದು? ಪ್ಲಾನೆಟು ಎಷ್ಟು ದೂರ ಇಲ್ಲಿಂದ? ಪ್ಲಾನೆಟು ಗೊತ್ತಿಲ್ವಾ? ಹೋಗ್ಬೋದಲ್ಲಿ? ಹೋಗ್ಬೋದಾ? ಫ್ಲೈಟ್ ಸಿಗುತ್ತೆ? ಅಲ್ಲಿಗೆಲ್ಲ ಟಿಕೆಟ್ ಇಲ್ಲ.
ಬರೀ ಥೈಲ್ಯಾಂಡು, ಯುರೋಪು, ಬಾಲಿ, ಇಲ್ಲಿ ಕಿಸೆ ಖಾಲಿ, ಬರೀ ಇಲ್ಲಿಗೆ ಮಾತ್ರ ಟಿಕೆಟ್ ಸಿಗೋದು, ಅಲ್ಲೆಲ್ಲ ಸಿಗಲ್ಲಲ್ವಾ? ಅದಕ್ಕೇನಂತಾರೆ ಆಸ್ಟ್ರಾಲಜಿ, ಆಸ್ಟ್ರೋಫಿಸಿಕ್ಸ್. ಆಸ್ಟ್ರೋಫಿಸಿಕ್ಸ್. ಓಹೋ, ಹೇಳ್ತಿದ್ರು ನಮ್ಮಪ್ಪ ಖಾಲಿ ಅದು ಅಂತ. ಬೇಡ ಸುಮ್ಮನೆ, ಅದು ಗ್ಯಾಸ್ಟ್ರಿಕ್ ಇದೆಲ್ಲ ಕಷ್ಟ ಆಗಿದೆ. ಮೊದಲೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಈ ಬೆಂಗಳೂರಿಗೆ ಬಂತು, ಅದಕ್ಕೆ ಬೇಡ ಅಂತ. ಆಯ್ತು, ಆಲ್ ದ ಬೆಸ್ಟ್ ಮಾ. ಥ್ಯಾಂಕ್ ಯು. ಈಗ ಮಕ್ಕಳ ಹತ್ರ ಕೇಳಲಿಕ್ಕೆ ಭಯ ಆಗೋದು ನನಗೆ, ಏನಾಗ್ತದೆ ದೊಡ್ಡವರಾದ್ಮೇಲೆ ಅಂತ. ಅಣ್ಣ ನಮಸ್ತೆ. ಹಾಯ್, ಏನು ನಿಮ್ಮ ಹೆಸರು? ದುಶಾಂತ್. ಯಾವ ಕ್ಲಾಸ್ ನೀವು? ನಾನು ಫೋರ್ತಾ? ಏನು ನಿಮ್ಮ ಹಾಬೀಸ್ ಏನು? ಹಾಬೀಸ್ ಕ್ರಿಕೆಟು, ಬ್ಯಾಡ್ಮಿಂಟನು. ಹಾಂ, ಸ್ಪೋರ್ಟ್ಸಾ? ಸೊ ನೀವೇನಾಗ್ತೀರಾ ದೊಡ್ಡವರಾದ್ಮೇಲೆ? ಇದಾಗ್ತೀನಿ, ಸೋಲ್ಜರ್ ಆಗ್ತೀನಿ. ಸೋಲ್ಜರ್ ಆಗ್ತೀರಾ? ಓ ಸೂಪರ್. ಸೋಲ್ಜರ್ ಆಗಿ ಏನು ಮಾಡ್ತೀರಾ? ಹಾಂ, ವರ್ಕ್ ಮಾಡ್ತೀರಾ? ಓಕೆ ಸೂಪರ್. ಓಕೆ ಪುಟ್ಟ, ಥ್ಯಾಂಕ್ ಯು. ಹಾಯ್, ವಾಟ್ ಈಸ್ ಯುವರ್ ನೇಮ್? ವಿವಾನ್. ಸೊ ವಿಚ್ ಸ್ಟ್ಯಾಂಡರ್ಡ್ ಯು ಆರ್ ಸ್ಟಡಿಂಗ್? ಫಸ್ಟ್ ಸ್ಟ್ಯಾಂಡರ್ಡ್. ವಿಚ್ ಸ್ಕೂಲ್? NBS. ವಾಟ್ ಈಸ್ ಯುವರ್ ಹ್ಯಾಬೀಸ್? ಹಾಬೀಸ್. ಬ್ಯಾಡ್ಮಿಂಟನು. ಏನನ್ನ? ಬ್ಯಾಡ್ಮಿಂಟನ್. ಬ್ಯಾಡ್ಮಿಂಟನ್ನಾ? ಫುಟ್ಬಾಲ್. ಬೇರೆ? ಅಷ್ಟೇ. ಅಷ್ಟೇ. ಏನಾಗ್ತೀವಿ ಪುಟ್ಟ ದೊಡ್ಡವನಾದ್ಮೇಲೆ? ಡಾಕ್ಟರ್. ಓ, ಯಾವ ಡಾಕ್ಟರ್ ಆಗ್ತೀಯಾ? ಚೂರು ನಂಬರ್ ಕೊಡಪ್ಪ ನಿಮ್ಮ ಚೂರು. ನನಗೊಂಚೂರು ಏಜ್ ಆದಾಗ ನೆನ್ಪಿಡ್ಕೊ, ನನ್ನ ಮುಖ ನೆನ್ಪಿಡ್ಕೊ, ಕರ್ರಗೆ ದಪ್ಪಗೆ. ಬರ್ಬೋದು ನಾನು ಆಟ ಇಟ್ಕೊಂಡು, ಅಣ್ಣ ಕಾಪಾಡೋಣ, ತೂತಾಗಿದೆ ಅಣ್ಣ, ಹೊಲ್ದು ಕೊಡೋಣ, ಹರಿದು ಊರು ಬಾಗ್ಲಾಗ್ದಣ್ಣ, ನನ್ನ ಹಾರ್ಟು. ಸೂಪರ್, ಆಲ್ ದ ಬೆಸ್ಟ್ ಪುಟ್ಟ. ಆಗ್ಬೇಕು, ನೀನು ಡಾಕ್ಟರ್ ಆಗ್ಬೇಕು. ಹಾಯ್. ನಿಮ್ಮ ಹೆಸರು? ಧೃತಿ. ಯಾವ ಸ್ಕೂಲು? MPS. ಏನು ಓದ್ತಿದ್ದೀರಾ? 6th. ನೀವೇನಾಗ್ತೀರಾ ದೊಡ್ಡವರಾದ್ಮೇಲೆ? ಏನು? ಕೆಮಿಸ್ಟ್. ಹಂಗಂದ್ರೆ ಸಬ್ಸ್ಟೆನ್ಸಸ್ ಬಗ್ಗೆ ಡಿಸ್ಕವರ್ ಮಾಡೋದು. ಸಬ್ಸ್ಟೆನ್ಸಸ್ ಬಗ್ಗೆ ಡಿಸ್ಕವರ್ ಮಾಡೋದು, ಅದೆಲ್ಲ ಮಾಡ್ಬೋದಾ? ಹಂಗೆಲ್ಲ? ಹೌದಾ? ಯಾವ ಸಬ್ಸ್ಟೆನ್ಸ್ ಅದು? ಸಬ್ಸ್ಟೆನ್ಸ್ ಅಂದರೆ ಈಗ ಬೋರಿನ ಥರ, ಏನು ಬೋರಸಿನ ಥರ ಸಬ್ಸ್ಟೆನ್ಸ್ ಡಿಸ್ಕವರ್ ಮಾಡೋದು. ಇದು ಕೆಮಿಕಲ್ಸ್ ಬಗ್ಗೆ. ಕೆಮಿಕಲ್ಸ್ ಬಗ್ಗೆ ಅದನ್ನ ಏನು ರಿಸರ್ಚ್ ಮಾಡಿ ಎಲ್ಲ ಅದ? ಅದು ನಾನು ಮಾಡ್ತೀನಿ ಜೊತೆ ಕೆಮಿಕಲ್ ಹಿಂಗೆ ಇಟ್ಕೊಂಡು ಅದು ಮಾಡ್ಬೋದು, ತುಂಬ ಈಸಿ ಅದು. ಅದು ಹಂಗಲ್ಲ, ಮತ್ತೆ ಹೆಂಗೆ ಮಾಡೋದು ಅದು? ಇದು ಒಂದೊಂದು ಸತಿ ಟೇಸ್ಟ್ ಅಲ್ಲಿ ನೋಡ್ಬೋದಾ? ಇಲ್ವಾ? ಅದಕ್ಕೆ ಮೆಥಡ್ಸ್ ಇದೆಯಾ? ಅಂದರೆ ಒಂಚೂರು ತಟ್ಟಿ ಕುಡಿಬೇಕು, 60 ಕುಡಿಬೇಕು, ಈ ಥರ? ಇಲ್ವಾ? ಹಂಗೆ ಪುಸ್ಕ ಕುಡಿಯೋದಾ? ಜ್ಯೂಸ್ ಕುಡ್ದಂಗೆ ಕುಡಿಯೋದಲ್ವಾ? ಮತ್ತೇನು ಮಾಡೋದು ಅದನ್ನ ಕೆಮಿಕಲ್ನ? ಓ, ಅದೆಲ್ಲ ಮಾಡಬೇಕು. ಓ, ಅದೇ ಟಿ ವಿಯಲ್ಲಿ ನೋಡಿದ್ದೀನಿ, ಗ್ಲೌಸ್ ಎಲ್ಲ ಹಾಕೊಂಡು, ವೈಟ್ ಬಟ್ಟೆ ಎಲ್ಲ ಹಾಕೊಂಡು, ಮುಖಕ್ಕೊಂದು ಇಷ್ಟು ದೊಡ್ಡ ಏನೋ ಹೆಲ್ಮೆಟ್ ಎಲ್ಲ ಹಾಕೊಂಡು, ಏನೋ ಪೊಗ ಅಂತಿರುತ್ತೆ. ಅದೇನಾ ಕೆಮಿಸ್ಟ್ ಅಂದರೆ? ಓ, ನಾನು ಪಿನೈಲ್ ಮಾಡೋರು ಅಂತ ಅನ್ಕೊಂಡೆ ಅವ್ರನ್ನ. ಈ ಪಿನೈಲು, ಡಾಮೆಕ್ಸು ಅದೆಲ್ಲ ಅದಲ್ವಾ? ಅದನ್ನೇನು ಮಾಡ್ಬೋದು? ಅಷ್ಟೇ ಮಾಡಿ ಬಿಡುತ್ತೆ ಅದನ್ನ. ವಾಟ್ ಇಸ್ ದ ಯೂಸ್? ಅದನ್ನ ಯೂಸಸ್ ಏನಿದೆ ನಮಗೆ? ಅದ್ರ ಬಗ್ಗೆ ಡಿಸ್ಕವರ್ ಮಾಡಿ ಅದ್ರ ಬಗ್ಗೆ ಏನಾದರೂ ಯೂಸಸ್. ಈಗ ಕಮ್ಯುನಿಟಿಯಲ್ಲಿ ಬಿಟ್ಟರೆ ಜಾಸ್ತಿ ವೈರಲ್ ಆಗುತ್ತಲ್ಲ. ಏನು ಬಿಟ್ಟರೆ ವೈರಲ್ ಆಗುತ್ತೆ? ವೈರಸ್ ಬಗ್ಗೆನಾ? ವೈರಸ್ ಬಗ್ಗೆ ಡಿಸ್ಕವರ್ ಮಾಡಿ ಅದರ ಆಂಟಿಡೋಟ್ಸ್ ಎಲ್ಲ. ಹೌದಾ? ವೆರಿ ನೈಸ್. ಎಷ್ಟನೇ ಕ್ಲಾಸ್ ಬಿಟ್ಟ ನೀನು? 6th. ನೀನು ಹಿಂಗೆ ಇಷ್ಟ ಎಲ್ಲ ಕಲ್ತಿದ್ಯಾ? ದನದ ವಯಸ್ಸಾಯ್ತು ನೋಡಿ ನನಗೆ, ಏನೂ ಗೊತ್ತಿಲ್ಲ. ಆಲ್ ದ ಬೆಸ್ಟ್ ಪುಟ್ಟ. ಓಕೆ, ಇವಳದು ಏನು ಹೇಳ್ತಾಳೋ ಏನೋ. ಹಾಯ್, ವಾಟ್ ಈಸ್ ಯುವರ್ ನೇಮ್? ಜಾನ್ವಿ. ವಿಚ್ ಸ್ಕೂಲ್ ಯು ಆರ್ ಸ್ಟಡಿಂಗ್? NPS Utralli. NPS Utralli? Very nice. In which standard you are studying? Second standard. Are you singer? No. Dancer? No. Then what? Art. So you are artist. You will draw my face? No? Easy to draw my face. One big round. And udda hudlu. 2 eyes, 1 nose, 1 lips, teeth. ಡ್ರಾಯಿಂಗ್ ಮಾಡ್ತೀರಾ ನೀವು? ಹೌದಾ? ಏನೆಲ್ಲ ಮಾಡ್ತೀರಾ ಡ್ರಾಯಿಂಗ್? ಯಾವುದೆಲ್ಲ ಮಾಡ್ತೀರಾ ಡ್ರಾಯಿಂಗು?
ಲ್ಯಾಂಡ್ಸ್ಕೇಪ್ಸ್ ಎಲ್ಲ ಮಾಡ್ತೀರಾ? ಏನಾಗ್ತೀರಾ ನೀವು ದೊಡ್ಡವರಾದ್ಮೇಲೆ? ಆರ್ಟಿಸ್ಟ್. ಓಹೋ ಸೂಪರ್. ನೀವು ಪಕ್ಕ ಆಗ್ತೀರಾ ಆರ್ಟಿಸ್ಟು. ಥ್ಯಾಂಕ್ ಯು. ಬೇರೆ ಆರ್ಟಿಸ್ಟ್ ಇಲ್ಲ ಬಿಟ್ಟು ಬೇರೆ ಏನಾಗ್ತೀರಾ? ಇನ್ನೊಂದು ಏನಾದರೂ? ಡಾಕ್ಟರಾ? ಓ, ಯಾವ್ದು ಡಾಕ್ಟರ್ ಆಗ್ತೀರಾ? ಕಿಡ್ನಿ. ಸೋ ಸ್ವೀಟ್, ವೆರಿ ನೈಸ್. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು. ಹಾಂ, ವೆರಿ. ನಮಸ್ತೆ. ನಮಸ್ತೆ. ಏನು ನಿಮ್ಮ ಹೆಸರು? ಕಾರುಣ್ಯ. ಯಾವ ಸ್ಕೂಲ್ ನೀವು? RNS. ಇಲ್ಲೇ ಯಾವ ಕ್ಲಾಸ್ ನೀವು? ಫಸ್ಟ್ ಸ್ಟ್ಯಾಂಡರ್ಡಾ? ಓಕೆ. ನಿಮ್ದೇನಿಲ್ಲ ಹಾಬೀಸ್ ಇದೆ? ಆರ್ಟಾ? ನೀವೇನಾಗ್ತೀರೋ ದೊಡ್ಡವರಾದ್ಮೇಲೆ? IAS ಆಫೀಸರ್. ನಿಮ್ಮದು ನಂಬರ್ ಕೊಟ್ಟಿರು ನನಗೆ. ಏನಾದರೂ ಕೇಸ್ ಇದ್ರೆ ಒಂದು ಫೋನ್ ಮಾಡ್ತೀನಿ ನಿಮಗೆ. ಅಕ್ಕ, ನಾನು ಅವತ್ತು ಬಂದಿದ್ದೆ ಗೊತ್ತಕ್ಕ ನಿಮ್ಮ ಮನೆಗೆ. ಒಂದು ಪ್ರೋಗ್ರಾಮ್ ಮಾಡಿದ್ದೆ, ನೆನಪಿದೆ ಅಕ್ಕ? ಅಕ್ಕ, ಪಕ್ಕದ ಮನೆಯವ್ರು ಕೇಸ್ ಹಾಕವ್ರಕ್ಕ ನನ್ನ ಮೇಲೆ. ಒಂಚೂರು ನೋಡಿ ಅಕ್ಕ, ಹೆಲ್ಪ್ ಮಾಡಿ ಅಕ್ಕ ಅಂತೀನ. ಹೆಲ್ಪ್ ಮಾಡ್ಬೇಕಾಗ ನೀವು ಮಾಡ್ತೀರಲ್ವಾ? ಪಕ್ಕ ನೆನಪಿರ್ತೀರ? ನಾನು ಏನು ನೆನಪಿರ್ತೇನೆ ನಂದು ಹೇಳಿ? ಹಾಂ, ತಾತ ಆಗಿರ್ತೀನ? ಇಲ್ಲ, ಎಲ್ಲಿ ತಾತ? ಈಗ ಎಷ್ಟು ಬಿಟ್ಟ ನಿನಗೆ? ಏಜ್ ಎಷ್ಟು? 6 ಇಯರ್ಸಾ? ಓ, ಹಂಗಿದ್ರೆ ಒಂಚೂರು ತಾತ ಆಗಿರ್ತೀನಿ. ಅಷ್ಟು ತಾತ ಅಲ್ಲ, ಚೂರು ಲೈಟ್ ತಾತ. ಹಾಂ, ಓಕೆ ಪುಟ್ಟ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಹಾಯ್. ಏನು ನಿಮ್ಮ ಹೆಸರು? ಪ್ರಜ್ಞಾ. ಓಕೆ. ಏನು ಮಾಡ್ಕೊಂಡಿದ್ದೀರಾ? ಸೆಕೆಂಡ್ ಇಯರ್ BCom. ಸೆಕೆಂಡ್ ಇಯರ್ BCom. ಎಲ್ಲಿ? ಮಹಾರಾಣಿ ಕಾಲೇಜಾ? ಓ, ಸೂಪರ್. ನಿಮ್ಮ ಹೆಸರು? ಪೂರ್ಣಿಮಾ. ಎಷ್ಟು ವರ್ಷ ಆಯ್ತು ಮದುವೆಗೆ? 25 ವರ್ಷ ಆಯ್ತು. 25 ವರ್ಷ ಆಯ್ತು. ಯಜಮಾನ್ರ ಹೆಸರು? ಶ್ರೀನಿವಾಸ್ ಮೂರ್ತಿ. ಎಲ್ಲಿದ್ದಾರೆ ನಿಮ್ಮ ಮೂರ್ತಿ? ಬ್ಯಾಂಕಲ್ಲಿ ಇರ್ತಾರೆ. ಎಲ್ಲಿ ಬ್ಯಾಂಕು? ಇಲ್ಲೇ ಚನ್ನಸಂದ್ರದಲ್ಲ? ಯಾವ ಬ್ಯಾಂಕು? ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್. ಹೌದಾ? ಎಷ್ಟೊತ್ತಿಗೆ ಬರ್ತಾರೆ ಮನೆಗೆ? ಈಗ 6:30 ಆಗುತ್ತಾ? ಬ್ಯಾಂಕ್ ಬೇಗ ಕ್ಲೋಸ್ ಆಗುತ್ತಲ್ವ? 6 ಗಂಟೆ 6 ಕಾಲ ಆಗುತ್ತೆ ಬರೋಷ್ಟರಲ್ಲಿ. ಅಷ್ಟಾಗುತ್ತೆ. ಓಕೆ. 25 ವರ್ಷ? 25 ವರ್ಷ ಆಯ್ತು. ಮಕ್ಕಳು? ಒಬ್ಬಳೇ ಮಗಳು. ಏನು ಓದ್ತಿದ್ದಾರೆ? ಅವಳು ಇವಾಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವರ್ಕ್ ಮಾಡ್ತಾರೆ. ಓಕೆ. ಸಾಫ್ಟ್ವೇರ್, ವೆರಿ ನೈಸ್, ಸೂಪರ್. ಸೊ ನೀವೆಲ್ಲಾದ್ರೂ ಹೋಗಿದ್ದೀರಾ? ನಿಮಗೆ ಇಲ್ಲ, ನಾವು ಹೋಗಿಲ್ಲ. ಎಲ್ಲೂ ಹೋಗಿಲ್ವಾ? ಆಮೇಲೆಲ್ಲ ಅವ್ರ ಥರನೇ ಟ್ರಿಪ್ಪು, ವರ್ಷಕ್ಕೊಂದು. ಹೌದಾ? ನೀವೆಲ್ಲ ಹೋಗ್ತೀರಾ ಟ್ರಿಪ್ಪಿಗೆ? ಇವಾಗ ಇದಕ್ಕೆ ಹೋಗಿದ್ವಿ ಹೊರಗಡೆ ಎಲ್ಲ. ಫಸ್ಟೇ ಕಾಶಿ, ರಾಮೇಶ್ವರ ಆ ಕಡೆ ಎಲ್ಲ ಮುಗಿಸಿದ್ವಿ. ಮತ್ತು ಮಂತ್ರಾಲಯ ಆ ಸೈಡೆಲ್ಲ ಹೋಗಿದ್ವಿ. ನೆಕ್ಸ್ಟ್ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆಯಾ? ಓಕೆ, ಹೋಗಿ ಬನ್ನಿ ಆದಷ್ಟು ಬೇಗ. ಥ್ಯಾಂಕ್ ಯು. ಅಕ್ಕ, ನಮಸ್ತೆ ಅಕ್ಕ. ನಮಸ್ಕಾರ. ಏನು ನಿಮ್ಮ ಹೆಸರು? ಅಮೃತ ಅಂತೇಳಿ. ಅಮೃತ. ಯಜಮಾನ್ರ ಹೆಸರು? ಲೋಕನಾಥ್. ಎಲ್ಲಿದ್ದಾರೆ ಲೋಕನಾಥ್ ಅವರು? ಇಲ್ಲೇ ಮನೆಯಲ್ಲಿದ್ದಾರೆ. ಎಲ್ಲಿ ಮನೆ? ಇಲ್ಲೇ ಪಕ್ಕ. ನಿಮ್ಗೆ ಎಷ್ಟು ಆಯ್ತು ಮದುವೆಗೆ? 25 ವರ್ಷ. 25 ವರ್ಷ ಆಯ್ತಾ? ಓಕೆ. ಏನು ಮಾಡ್ಕೊಂಡಿದ್ದಾರೆ ಯಜಮಾನ್ರು? ಕಂಪ್ನಿಲಿ ಇದ್ರು, ಶುಗರ್ ಫ್ಯಾಕ್ಟ್ರಿ ಹೆಡ್ ಆಫೀಸಲ್ಲಿ ಪರ್ಚೇಸಿಂಗ್ ಮ್ಯಾನೇಜರ್ ಆಗಿದ್ರು. ಈಗ ರಿಟೈರ್ಡ್ ಆಗಿದ್ದಾರೆ. ಮಕ್ಕಳು? ಒಬ್ಬನೇ ಮಗ. ಒಬ್ಬನೇ. ಏನು ಮಾಡ್ಕೊಂಡಿದ್ದಾರೆ? ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರಾ? ಸೂಪರ್. ನಿಮ್ಮಲ್ಲಿ ಹೆಂಗೆ ಮೇಡಮ್ ಜಗಳ ಎಲ್ಲ ಆಗುತ್ತಾ? ಯಾರು ಜಾಸ್ತಿ, ನೀವು ಆಡೋದಲ್ಲ ಅವ್ರು ಆಡೋದು ಜಗಳ? ಇಬ್ರು ಮಾಡ್ತೀವಿ. ಅಷ್ಟೊಂದು ಕಾಂಪ್ರಮೈಸ್ ಅಲ್ವಾ? ಬಟ್ ಯಾರು ಜಾಸ್ತಿ ಆಡ್ತು? ನಂದೆ. ನಿಮ್ದೇನ? ಲೇಡೀಸ್ ಹಿಂಗೆ ಅಲ್ವಾ? ಹೌದಂತೆ ನೋಡಿ ಮೇಡಮ್. ಹೌದಂತೆ. ಬಿಟ್ಬಿಟ್ಟು ಹೋದ್ಮೇಲೆ ಕೇಳಿ, ಮಿಸ್ ಬಿಡ್ಲೇಬೇಡಿ. ನೋಡಿ, ಹೌದಂತಾರೆ ಅವರು. ಜಗಳ ಬಡಕ್ಕೆ ಹೋಗಲ್ಲ, ಕೇಳೋಗ್ತೀವಿ ಅಷ್ಟೇ. ಹೌದಾ? ಕಾಂಪ್ರಮೈಸ್ಗೆ ಯಾರು ಅವರೇ ಬರ್ತಾರ? ಇಲ್ಲ, ನಾವು ಹೋಗ್ತೀವಿ. ನೀವು ಹೋಗ್ತೀರಾ, ಅವರು ಬರ್ತಾರ? ಸುಮ್ಮನೆ ಹೇಳೋದು, ಇವ್ರು ಹೋಗಲ್ಲ ಅವರೇ ಬರೋದು. ಸುಮ್ಮನಿಗೆ TV ಕ್ಯಾಮ್ರಲ್ಲಿದೆಯಲ್ಲ ಅದಕ್ಕೆ, ಅಯ್ಯೋ ನಾವು ಹೋಗ್ತೀವಿ ಅವರು ಬರ್ತಾರೆ. ಓಕೆ. ನೀವೆಲ್ಲ ದೊಡ್ಡಗಡೆ ಹೋಗಿದ್ದೀರಾ ಮದುವೆ ದಿವಸದಲ್ಲಿ? ಇಲ್ಲ, ಎಲ್ಲೂ ಹೋಗಿಲ್ಲ. ಇನ್ನು ಮುಂದೆ ಎಲ್ಲಾದರೂ ಹೋಗ್ತೀರಾ? ಓಕೆ, ಥ್ಯಾಂಕ್ ಯು. ನಮಸ್ತೆ. ನಿಮ್ಮ ಹೆಸರು? ನಾಗರತ್ನ. ಓಕೆ. ಏನು ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಮನೆಯಲ್ಲಿ ನಾನು, ಯಜಮಾನ್ರು, ಮಕ್ಕಳು, ಸೊಸೆರು. ಸೊಸೆಯರಿದ್ದಾರಾ? ಎಷ್ಟು ಸೊಸೆ ಅಂತಿದ್ದಾರೆ? ಇಬ್ರು ಇದ್ದಾರೆ. ಅಣ್ಣ ನೋಡಿ, ಈಗ ಅತ್ತೆ ಸೊಸೆ ಅಂದರೆ ಮನೆಯಲ್ಲಿ ಅಥವಾ ಜಗಳ ಇದ್ದದ್ದೇ ಅಲ್ವಾ? ನಿಮ್ಮ ಮನೇಲಿ ಹೆಂಗೆ ಮೇಡಮ್? ನಮ್ಮ ಮನೇಲಿ ಜಗಳನೇ ಇಲ್ಲ. ಯಾಕಂದರೆ ಎಲ್ಲ ಸಪ್ರೇಟು, ಎಲ್ಲರೂ ಸಪ್ರೇಟಾಗೇ ಇದ್ದೀವಿ. ಎಲ್ಲ ಒಕೇಶನಲ್ಲಿ ಸೇರ್ಕೊಳ್ತೀವಿ. ವೀಕ್ಲಿ ಒಂದ್ಸಲ ಬರ್ತೀವಿ. ಅವ್ರವ್ರ ಮನೆಗೆ ಅವ್ರು ಹೋಗ್ತಾರೆ. ನಾವು ನಮ್ಮ ಯಜಮಾನ್ರು ಆರಾಮಾಗಿದ್ದೀವಿ. ಓಹ್, ಇವರು ಕ್ಲೀನ್ ಪ್ಲ್ಯಾನ್ಡೇ ಮಾಡಿದ್ದಾರೆ. ಕ್ಲೀನ್ ಇದೆ ಪ್ಲ್ಯಾನಿಂಗ್ ಅಲ್ವಾ ಮೇಡಮ್? ಒಳ್ಳೆ ಕೆಲಸ. ಹೌದು, 100%. ಜೊತೆಲಿದ್ರೆ ಹಾಂ. ಓಕೆ. ಎಷ್ಟು ಜನ ಮಕ್ಕಳಿದ್ದಾರೆ? 2 ಗಂಡು ಮಕ್ಕಳಿದ್ದಾರೆ. ಏನು ಮಾಡ್ಕೊಂಡಿದ್ದಾರೆ? ದೊಡ್ಡವನು ಸಾಫ್ಟ್ವೇರು, ಅವನ ಹೆಂಡ್ತಿನೂ ಸಾಫ್ಟ್ವೇರ್ ಇಂಜಿನಿಯರ್. ಅವ್ರಿಗೊಬ್ಳು ಮಗಳಿದ್ದಾಳೆ. ಚಿಕ್ಕ ಮಗ ಬ್ಯಾಂಕಲ್ಲಿ ಮ್ಯಾನೇಜರ್, ಅಂದರೆ ಅವನದು ಸಾಫ್ಟ್ವೇರ್.
ಸೊಸೆನೂ ಸಾಫ್ಟ್ವೇರೇ, ಅವ್ರಿಗೊಬ್ಬ ಮಗ ಇದ್ದಾನೆ. ಇದೆಲ್ಲ ಸಾಫ್ಟ್ವೇರ್ಗಳೇ, ಅದಕ್ಕೆಲ್ಲ ತುಂಬ ಸಾಫ್ಟ್ ಆಗಿದೆ. ಓಕೆ, ಯಜಮಾನ್ರ ಹೆಸರು ಶಿವರಾಮ್ ಅಂತ. ಅವ್ರೇನು ಮಾಡ್ಕೊಂಡು? ಅವ್ರು ಅಡ್ವೊಕೇಟ್ ಆಗಿದ್ರು. ಈಗ ಸ್ವಲ್ಪ ಹೆಲ್ತ್ ಇದಾಯಿತು ಅಂದ್ಬಿಟ್ಟು ಮನೆಯಲ್ಲೇ ಇದ್ದಾರೆ. ಮನೇಲಿ ಅಡ್ವೊಕೇಟ್ ಆಗಿದ್ರು. ಓಕೆ, ಸೂಪರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮನೇಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ನಮ್ಮನೆ ಅಡುಗೆಯಲ್ಲಿ ನಮ್ಮನೆ ಅಡುಗೆನಲ್ಲಿ ಗಿಣ್ಣು ಮಾಡ್ತಾ ಇದ್ವಿ. ಗಿಣ್ಣು? ಓಹೋ, ಗಿಣ್ಣು ಅಪರೂಪಕ್ಕೆ ಬನ್ನಿ, ಹೋಗುವ. ನಡೀರಿ. ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ರು ಮೇಡಮ್? ನಾವು ಇವತ್ತು ಹಾಲ್ದಿಂದ ಗಿಣ್ಣು ಮಾಡ್ತಾ ಇದ್ದೀವಿ. ಓಕೆ, ಸೊ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀರಿ ಅದನ್ನ? ಮಾಡ್ತೀವಿ, ಅದು ಸಿಗೋದೇ ಅಪರೂಪ ಅಲ್ಲ, ಸಿಕ್ಕಾಗ ಮಾಡ್ತೀವಿ. ನೋಡಿ, ಅಪರೂಪ ನಮಗೆ ಸಿಕ್ಕಿದೆ. ನಿಮಗೆ ಸಿಕ್ಕಿದೆ, ಅದು ನಿಜ. ಸೊ ಏನು ಮಾಡಬೇಕು ಇದಕ್ಕೆ? ಇದಕ್ಕೆ ಹಾಲು ಕಾಯಿಸ್ಕೋಬೇಕು ಮೊದಲು, ಗಿಣ್ಣು ಹಾಲು ಸ್ವಲ್ಪ ಗಟ್ಟಿ ಆಗೋವರೆಗೂ. ಅದಕ್ಕೆ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ, ಅವಲಕ್ಕಿ, ಹುರ್ಗಡ್ಲೆ ಪೌಡ್ರ್ ಮಾಡಿಟ್ಟಿದ್ದೀನಿ, ಕಡಲೆಕಾಯಿ ಬೀಜ ಹುರಿದು ಬಿಟ್ಟು ಅದು ಸಿಪ್ಪೆ ತೆಗೆದು ಪೌಡ್ರ್ ಮಾಡಿಟ್ಟಿದ್ದೀನಿ, ರವೆ ಹುರ್ಕೊಂಡಿದ್ದೀವಿ, ಒಂದು ಚಿರೋಟಿ ರವೆ, ಏಲಕ್ಕಿ ಪುಡಿ. ಇಷ್ಟು ಬೇಕಾದ ಐಟಮ್ ಮಾಡೋಕ್ಕೆ. ಓಕೆ, ಮೊದಲನೇದೇನು ಹಾಕಬೇಕು? ಮೊದಲನೇದಕ್ಕೆ ಇಷ್ಟು ಇದೊಂದು 5 ನಿಮಿಷ, ಒಂದು 2 ನಿಮಿಷದಲ್ಲಿ ಕರಗಿಬಿಡುತ್ತೆ. ಅದು ಕರಗಿದ ತಕ್ಷಣ ಬೆಲ್ಲದ ಪಾಕ ಹಾಕ್ತೀರಾ? ಸೊ ಮನೇಲಿ ಬೇರೆ ಏನೆಲ್ಲ ಸ್ಪೆಷಲ್ ಮಾಡ್ತೀರಾ? ಸ್ಪೆಷಲ್ ನಾನು ಅಡುಗೆ ಮಾಡೋದೇ ಕಮ್ಮಿ, ನನ್ನ ಸೊಸೆ ಮಾಡ್ತಾರೆ. ಸೊಸೆ ಮಾಡ್ತಾರಾ? ಏನೆಲ್ಲ ಸ್ಪೆಷಲ್ ಮಾಡ್ತಾರೆ ಸೊಸೆ? ಅವರೇ ಮಟನ್ ಚಿಕನ್ ಚೆನ್ನಾಗಿ ಮಾಡ್ತಾರೆ. ಮಟನ್ನು ಚೆನ್ನಾಗಿ ಮಾಡ್ತಾರೆ. ಯಾವ ಊರವರು? ಮಂಡ್ಯ, ಕೇರ್ಪೇಟೆ. ಹಾಗೆ ಮಟನ್ ಚಿಕನ್ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ. ಯಾವ್ದು ನಿಮ್ದು ಯಾವ್ದು ಫೇವ್ರೇಟ್ ಮಟನಲ್ಲಿ ಅವ್ರು ಮಾಡೋ ಡಿಶ್ಶು? ಪುದೀನ ಚಿಕನ್ ಚೆನ್ನಾಗಿ ಮಾಡ್ತಾರೆ. ಪುದೀನ ಚೆನ್ನಾಗಿ ಮಾಡ್ತಾರಾ? ಚೆನ್ನಾಗಿ ಮಾಡ್ತಾರೆ. ನೀವು ಯಾವ ಚೆನ್ನಾಗಿ ಮಾಡ್ತೀರಾ? ನಾವು ಅಷ್ಟೊಂದು ಪರವಾಗಿಲ್ಲ. ಯಜಮಾನ್ರಿಗೆ ಯಾವ್ದು ಫೇವ್ರೇಟ್ ನೀವು ಮಾಡೋ ಅಡುಗೆ? ಅವ್ರಿಗೆ ಏನು ಮಾಡಿದ್ರು ತಿಂತಾರೆ. ಏನು ಮಾಡಿದ್ರು ತಿಂತಾರೆ. ಪಾಪ, ಏನು ಮಾಡಿದ್ರು ತಿಂತಾರೆ ಅಂತ. ಅವ್ರು ಅಡುಗೆ ಮನೆಗೆ ಬರ್ತಾರಾ ಏನಾದ್ರು ಹೆಲ್ಪ್ ಮಾಡಲಿಕ್ಕೆ? ಅಡುಗೆ ಮಾಡಿ ಬರ್ತಾರೆ. ಸೊಸೆ ಇಲ್ಲ ಅಂದರೆ ಬರ್ತಾರೆ, ಇಲ್ಲ ಅಂದರೆ ಸೊಸೆನೇ ಮಾಡ್ತಾಳೆ. ಕಾಯಿ ತುರಿತಾರೆ. ಕಾಯೆಲ್ಲ ತುರಿತಾರಾ? ತರಕಾರಿ ಹೆಚ್ಚಿಕೊಡ್ತಾರೆ, ಕಾಯಿ ತುರ್ಕೊಡ್ತಾರೆ. ಅಂದರೆ ಅಸಿಸ್ಟೆಂಟ್, ಮೇನ್ ಕುಕ್ ಅಲ್ಲ, ಕುಕ್ ಅಸಿಸ್ಟೆಂಟ್. ಅವರೇ ಮಾಡ್ಕೊತಾರೆ. ಓ, ಯಾರನ್ನೂ ಕಾಯಲ್ಲ. ಓಕೆ, ಇದಕ್ಕೆ ಏನೆಲ್ಲ ಹಾಕ್ಬೇಕು ಐಟಮ್ಸ್ ಹೇಳಿ? ಇದಕ್ಕೆ ಗಿಣ್ಣು ಹಾಲು, ಕೊಬ್ಬರಿ, ಅವಲಕ್ಕಿ, ಹುರ್ಗಡ್ಲೆ ಪೌಡರು, ಕಡಲೆಕಾಯಿ ಬೀಜ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀವಿ, ರವೆ ಹುರ್ಕೊಂಡಿದ್ದೀವಿ, ಏಲಕ್ಕಿ ಪೌಡ್ರು, ಬೆಲ್ಲ. ಇವಾಗ ಬೆಲ್ಲ ಹಾಲು ಇಟ್ಕೊಂಡಿದ್ದೀವಿ. ಹಾಲು ಒಂದು ಅರ್ಧ ಗಂಟೆ ಕುದಿಬೇಕು. ಕುದ್ದಾದ್ಮೇಲೆ ಇದು ಬೆಲ್ಲನ ಒಂದು ಲೋಟ ನೀರು ಹಾಕಿ ಪುಡಿ ಮಾಡಿ ನೀರು ಇಟ್ಟಿರ್ತೀವಿ. ಅದ್ರಲ್ಲಿ ಕಲ್ಲಿರುತ್ತಲ್ಲ, ಅದಕ್ಕೆ ಅದು ಕರಗಾದ್ಮೇಲೆ ಇದಕ್ಕೆ ಹಾಕೊಂತೀವಿ ಸೋಸ್ಬಿಟ್ಟು. ಓಕೆ ಓಕೆ ಓಕೆ. ಹೋಟೆಲಲ್ಲಿ ಜಾಸ್ತಿ ತಿಂತೀರಾ ನಿಮ್ಮ ಮನೆಯಲ್ಲಿ ಅಥವಾ ಮನೆಯಲ್ಲೇ? ಹೋಟೆಲಲ್ಲಿ ತುಂಬ ಕಮ್ಮಿನೇ. ನನ್ನ ಮೊಮ್ಮಗಳು ಒಬ್ಳು ತಿಂತಾಳೆ ಚೆನ್ನಾಗಿ. ಯೂಟ್ಯೂಬಲ್ಲಿ ನೋಡಿ ಎಲ್ಲ ಪ್ರಯೋಗಗಳು ಮಾಡ್ತೀರಾ? ಮಾಡ್ತೀರಾ? ಅದೇ ನಮ್ಮ ಸೊಸೆ ಮಾಡ್ತಾರೆ. ನಾನು ನೋಡಿ ಹಾಕ್ತೀನಿ ಅವಳು ಮೊಬೈಲ್ಗೆ, ಅವಳು ಮಾಡ್ತಾಳೆ. ಪ್ರಯೋಗ ಎಲ್ಲ ಮಾಡೋದಾಗಾದ್ರೆ ನಿಮ್ಮ ಸೊಸೆ? ನಮ್ಮ ಸೊಸೆ ಮಾಡ್ತಾರೆ. ಸೊ ಈಗ ಶ್ರಾವಣ ನಾನ್ ವೆಜ್ ಎಲ್ಲ ತಿಂತಿದ್ದೀರಾ? ಇಲ್ಲ ತಿನ್ನಲ್ವಾ? ವೆಜ್ಜೇ ಹಾಗಾದ್ರೆ? ಬರೀ ವೆಜ್. ಇನ್ನೆಷ್ಟು ದಿನ ಇದೆ ಶ್ರಾವಣ? ಗೌರಿ ಹಬ್ಬ ಅದು ಮಾರನೆಗೆ ತಿಂತೀವಿ, ಅಲ್ಲಿವರೆಗೂ ತಿನ್ನಲಿಕ್ಕಿಲ್ಲ. ಮತ್ತೆ ನೆನ್ನೆ ದೇವ್ರು ಮಾಡ್ಲಿಕ್ಕೆ ಹೋಗಿದ್ರಿ ಅಂದ್ರೆ? ದೇವ್ರು ಅಂದ್ರೆ ನಮ್ಮನೆ ದೇವ್ರಿಗೆಲ್ಲ ಮಟನ್ ಚಿಕನ್ ಮಾಡಲ್ಲ. ವೆಜ್ ದೇವ್ರಾ? ಚೌಡೇಶ್ವರಿ. ಅದು ಚನ್ನಪಟ್ಟಣ ಹತ್ರ. ಚನ್ನಪಟ್ಟಣಕ್ಕೆ ಹೋಗಿದ್ರ ನೀನೆ? ಅಲ್ಲೇ ಹಾಲು ತಂದಿದ್ದು. ಅಲ್ಲಿಂದ ಹಾಲು ತಂದ್ರ? ಸೊ ನೆನ್ನೆ ತಂದ ತಕ್ಷಣ ಮಾಡ್ತೀನಿ ಬೆಳಗ್ಗೆ. ಹೌದಾ? ಸಾಕು, ಆಫ್ ಮಾಡ್ತೀನಿ. ಇವಾಗ ಹಾಲನ್ನ ಇದಕ್ಕೆ ಹಾಕ್ತೀನಿ. ಪಾಕದಲ್ಲಿ ಕಲ್ಲಿರುತ್ತಲ್ಲ, ಅದಕ್ಕೆ ಸೋಸ್ಕೊಳ್ಳೋದು. ಇವಾಗ ಸ್ವಲ್ಪ ರವೆ ಹಾಕಿ ತಿರುಗಬೇಕು. ಸ್ವಲ್ಪನೇ ಹಾಕೋಬೇಕು, ಗಟ್ಟಿ ಆಗ್ಬಿಡುತ್ತೆ. ಹೌದು ಹೌದು. ಅವಲಕ್ಕಿನ ತೊಳ್ಕೊಬೇಕು. ಇವಾಗ ಅದೊಂದು ಸ್ವಲ್ಪ ಬೇಯೋವರೆಗೂ ತಿರುಗಿಸ್ತಾ ಇರಬೇಕು. ನಿಮ್ಮೂರಲ್ಲಿ ಇದು ಮೊದಲು ಮಾಡ್ತಿದ್ರು ಅನ್ಸುತ್ತಲ್ವಾ? ನಮ್ಮೂರಲ್ಲಿ ಮಾಡಿಲ್ಲ ಅಂದ್ರೆ ಯಾರು ಕೊಡ್ತೀನಿ ಅಂದ್ರೆ ತಂದು ಮಾಡ್ತೀವಿ. ಗಿಣ್ಣು ಸಿಗೋದೇ ಅಪರೂಪ ಅಲ್ಲ. ಹೌದು ಹೌದು. ಸೊ ಯಾರಿಗೆ ಫೇವ್ರೇಟ್ ಮನೇಲಿ ಗಿನ್ನ? ಯಾರು ತಿನ್ನಲ್ಲ, ನಾನೊಬ್ಳೇ ತಿನ್ನೋದು. ನಿಮಗೆ ಫೇವ್ರೇಟ್?
ಮಕ್ಕಳು ತಿಂತಾರೆ ಇವಾಗ ಸಣ್ಣ ಸಣ್ಣ ಮಕ್ಕಳಿದ್ದಾರಲ್ಲ ಮೊಮ್ಮಕ್ಕಳು ತಿಂತಾರೆ. ನೆಕ್ಸ್ಟ್ ಏನು ಹಾಕಬೇಕು? ನೆಕ್ಸ್ಟ್ ಇದೆಲ್ಲ ಗಟ್ಟಿ ಆಗಿದೆ, ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಒಂದು ತಟ್ಟೆಗೆ ತುಪ್ಪ ಹಾಕೊಂಡು ಚೆನ್ನಾಗಿ ತಟ್ಟೆ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಇದನ್ನೆಲ್ಲ ಇದ್ರೊಳಗಡೆ ಹಾಕಬೇಕು. ಓಕೆ, ಸೊ ಐಟಮ್ ರೆಡಿಯಾಗಿದೆ. ಸೊ ತಿಂದು ನೋಡ್ತೀನಿ. ತಿಂದು ನೋಡಿ ಹೇಗಿದೆ. ಹೇಗಿದೆ? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇಡ್ಲಿ ಥರ ಇದೆ. ಸೊ ನಿಮಗೆಲ್ಲಾದರೂ ಗಿನ್ನದಾಳು ಸಿಕ್ಕಿದ್ರೆ ಅಪರೂಪಕ್ಕೆ ಸಿಕ್ಕಿದಾಗ ಈ ಥರ ಮಾಡ್ಲಿಕ್ಕೆ ತುಂಬ ಸಿಂಪಲ್ ಆಗಿದೆ. ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ. ಥ್ಯಾಂಕ್ಸ್ ಸರ್. ಓಕೆ, ನಮ್ಮ ಫ್ಯಾಮಿಲಿ ಜಂಕ್ಷನ್ ಮೊದಲ ನಾಟ ಮಕ್ಕಳು ಆಡ್ತಿದ್ದಾರೆ. ಮಕ್ಕಳ ಸೊ ಸಿಂಪಲ್. ಫ್ರಂಟ್ ಅಂದರೆ ಫ್ರಂಟು, ಬ್ಯಾಕ್ ಅಂದರೆ ಬ್ಯಾಕು, ರೈಟ್ ಅಂದರೆ ರೈಟು, ಲೆಫ್ಟ್ ಅಂದರೆ ಲೆಫ್ಟ್. ಓಕೆ, ರೆಡಿನಾ? ಓಕೆ. ಫ್ರಂಟ್, ಬ್ಯಾಕ್, ಫ್ರಂಟ್, ಬ್ಯಾಕ್, ರೈಟ್, 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 ಲೆಫ್ಟ್, ರೈಟ್, ಲೆಫ್ಟ್, ಫ್ರಂಟ್, ಬ್ಯಾಕ್, ಫ್ರಂಟ್, ಬ್ಯಾಕ್, ಫ್ರಂಟ್, ಫ್ರಂಟ್, ಬ್ಯಾಕ್, ಫ್ರಂಟ್, ಬ್ಯಾಕ್, ಫ್ರಂಟ್, ಬ್ಯಾಕ್, ಫ್ರಂಟ್, ಫ್ರಂಟ್, ಫ್ರಂಟ್. ಓಹೋ ಅಣ್ಣ, ನಿಮ್ಮೆಲ್ಲ ಹಿಂದೆ ಗೆದ್ದಿಟ್ರು. ಹಾಂ, ಫ್ರಂಟ್, ಫ್ರಂಟ್, ಬ್ಯಾಕ್, ರೈಟ್. ಯಾರು ಔಟ್ ಆದ್ರು? ಏ ಮೇರಾ ದಿಲ್ ಪ್ಯಾರೆ ಕಾ ದೀವಾನಾ. ರೈಟ್, 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 ಲೆಫ್ಟ್, ಫ್ರಂಟ್, ಬ್ಯಾಕ್, 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 ಫ್ರಂಟ್, ಫ್ರಂಟ್. ಫ್ರಂಟ್, ಬ್ಯಾಕ್, ಫ್ರಂಟ್, ಬ್ಯಾಕ್, ಲೆಫ್ಟ್. ಓಕೆ, ರೈಟ್. ಎಲ್ಲರೂ ಔಟಾ? ಆಡ್ರು ನಿಮ್ದಷ್ಟು ಗೊತ್ತಾಗಲಿಲ್ಲ, ಮ್ಯಾನೇಜ್ ಆಯಿತು. ಚಿಕ್ಕ ಮಿಸ್ಟೇಕ್ ನಿಮ್ಮದು. ಅಕ್ಕ ಹಿಂಗೆಲ್ಲೆಟ್ಟು ಹಿಂಗೆಲ್ಲೆಟ್ಟೆಲ್ಲ ಆಯ್ತು. ಕಮಾನ್, ಫ್ರಂಟ್, ಬ್ಯಾಕ್. ನೀವು ಔಟಾ? ಇಲ್ಲ ಬನ್ನಿ. ಫ್ರಂಟ್, ಬ್ಯಾಕ್, ಫ್ರಂಟ್, ಬ್ಯಾಕ್, ಫ್ರಂಟ್, ಬ್ಯಾಕ್, ಬ್ಯಾಕ್, ಫ್ರಂಟ್, 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 ಬ್ಯಾಕ್, ಬ್ಯಾಕ್, ಫ್ರಂಟ್, ಬ್ಯಾಕ್, ಫ್ರಂಟ್, ಬ್ಯಾಕ್, ಫ್ರಂಟ್, ಬ್ಯಾಕ್, ಬ್ಯಾಕ್, ಫ್ರಂಟ್, ಫ್ರಂಟ್. ಹೋ, ಯಾರು ಗೆಲ್ಬೋದು ಈಗ? ಇಬ್ಬರ ಮಧ್ಯ ಯಾರು ವಿನ್ ಆಗ್ಬೋದು? ಚಿತ್ತ ಪುಟ್ಟ ನಿಮ್ಮ ಅಕ್ಕನೇನಾ? ಇಲ್ಲ, ನಮ್ಮಕ್ಕ ವಿನ್ ಆಗ್ತಾರೆ. ಇಲ್ಲ, ನಮ್ಮಕ್ಕ ನಮ್ಮಕ್ಕ ಅವಳಿಗೆ ಕನ್ಫ್ಯೂಸ್ ಆಗೋಯ್ತು. ನನಗೇನೆ ಕೆರೆದಡ ಆಟ ಆಡಿಸ್ತೀಯ ನೀನು, ಕಳ್ಳಿ. ನಡಿ, ಫ್ರಂಟ್, ಬ್ಲ್ಯಾಕ್, ಬ್ಲ್ಯಾಕ್ ನಾನು ತೋರಿಸ್ಬೇಕು. ಓಕೆನಾ? ಬ್ಲ್ಯಾಕ್ ಅಂತ ನಾನು ತೋರಿಸ್ಬೇಕು. ಫ್ರಂಟ್,
ಬ್ಲ್ಯಾಕ್, ಫ್ರಂಟ್ ಬ್ಯಾಕ್, ಫ್ರಂಟ್ ಬ್ಯಾಕ್. ಈಗ ನಾನು ನಿಮ್ಮ ಜೊತೆ ಇರ್ತೀನಿ. ಫ್ರಂಟ್ ಬ್ಯಾಕ್, ಫ್ರಂಟ್ ಬ್ಯಾಕ್, ಫ್ರಂಟ್ ಬ್ಯಾಕ್, ಬ್ಯಾಕ್. ಹೇಗೆ ನಮ್ಮಕ್ಕ ವಿನ್ ಆಗಿಲ್ವಾ? ಹಲೋ, ನಿಮ್ಮಕ್ಕ ಸೋತ್ರು, ನಮ್ಮಕ್ಕ ಗೆದ್ರು. ಅದಕ್ಕೆ ಏನಿಲ್ಲ, ಸುಮ್ಮನೆ ಹೇಳಿದ್ ನಾನು ಅಷ್ಟೇ. ಓಕೆ, ನೀವು ಹಳ್ಬೇಡಿ, ನಿಮ್ಮಕ್ಕ ಸೋತ್ರು ಅಂತ ಹಳ್ಬೇಡಿ, ಓಕೆನಾ? ಇಲ್ಲ, ನೀವು ಅಳ್ತಿದ್ದೀರಾ. ಓಕೆ, ಸೊ ಈ ಆಟದಲ್ಲಿ ಲಾಸ್ಟ್ ವರ್ಗಿದ್ದಾರೆ, ಬರ್ಲಿ ಜೋರ ಚಪ್ಪಾಳೆ. ಓಕೆ, ನಮ್ಮ ಸೆಕೆಂಡ್ಗೆ ಆಟ ರೆಡಿ ಇದೆ. ಸೊ ಕೈಯಲ್ಲಿ ಹಾರ ಇದೆ, ಮದುವೆ ಅಂತೂ ಇಲ್ಲ. ಸಿಂಪಲ್ ಹಾರನ ನಿಮ್ಮ ಕುತ್ತಿಗೆಗೆ ಹಾಕ್ತೀನಿ. ನಿಮ್ಮ ಕುತ್ತಿಗೆಯಿಂದ ಕೈ ಯೂಸ್ ಮಾಡೋಂಗಿಲ್ಲ. ಸೊ ಪಾಸ್ ಮಾಡ್ಕೊಂಡು ಲಾಸ್ಟಿಗೆ ಬರ್ತೀರಾ. ಯಾರು ತಂದು ಬೇಗ ನನ್ನ ಕೈ ಕೊಡ್ತೀರಾ ಅವ್ರು ವಿನ್ನರ್. ಓಕೆನಾ? ಕೈಯಲ್ಲಿ. ಓಕೆನಾ? ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸೊ ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರಲ್ಲ, ನಮ್ಮ ಮೇಡಮ್ ತಂಡ. ಬರಲಿ ಅವ್ರಿಗೆ ಜೋರ ಚಪ್ಪಾಳೆ. ಆ್ಯಕ್ಚುಲಿ ನೀವು ಗೆಲ್ಬೇಕಿತ್ತು, ಇಲ್ಲವ್ರಿಗೆ ಫಾಸ್ಟ್ ಹೋಯ್ತು. ಅಲ್ಲಿಂದ ಒಂಚೂರು ಇವರು ಅಕ್ಕ ಒಂಚೂರು ಬಟ್ ಪರವಾಗಿಲ್ಲ. ವೆಲ್ ಪ್ಲೇಡ್, ವೆಲ್ ಡನ್, ಸೂಪರ್, ಚೆನ್ನಾಗಿದೆ. ನಮ್ಮ ನೆಕ್ಸ್ಟ್ ಆಟ ಸರ್ ಆಡ್ತಿದ್ದಾರೆ. ಸರ್ ಕೈಲಿ ಬಕೆಟ್ ಇದೆಯಾ? ಬಕೆಟ್ ಐತೆ. ಹಾಂ, ತಗೊಳ್ಳಿ. ಸೌಟು ಕೊಡಿ, ತಗೊಳ್ಳಿ. ಮುಂದ್ಗಡೆ ಫುಲ್ಲು ಕಬಾಬ್ ಪೀಸ್ ಇದೆ. ಎಲ್ಲ ಸೌಂಟಲ್ಲಿ ತೆಗೆದು ಹಾಕ್ಬೇಕು. ರೆಡಿ, ಟೈಮ್ ಸ್ಟಾರ್ಟ್ಸ್ ನಾವು. ಅಯ್ಯೋ, ಏನು ಸರ್ ಆಗ್ತಿದ್ದೀರಾ? ಅಯ್ಯೋ, ಸೂಪರ್, ಚೆನ್ನಾಗಿ ಆಡ್ತಿದ್ದಾರೆ ಸರ್. ಅಯ್ಯೋಯ್ಯೋ, ಸರಿಗೆ ಬಡಿಸಿ ತುಂಬ ಅಭ್ಯಾಸ ಇದೆ. ಏನು ಪೀಸ್ ತೆಗ್ದಾಗ್ತಿದ್ದಾರೆ. ಓಹೋ, ಗೊತ್ತಲ್ವಾ? ಬತ್ತಿದೆ, ತುಂಬ್ತಿದೆ. ಏನೆಲ್ಲ ಓ, ಗೋರಿ ಆಗ್ತಾರೆ ಈಗ. ಸೂಪರ್. ಅಯ್ಯೋ, ತುಂಬಿ ಬೀಳ್ತಿದೆ, ತುಂಬ ಬೀಳ್ತಿದೆ ಸರ್. ಅಯ್ಯೋ, ಸಕ್ಕದಾಗಿ ಬಂದಿದೆ. ಸೂಪರ್, ಆಯ್ತು, ಮುಗೀತು ಸರ್. ಏನು ಸರ್ ತುಂಬ ಹಾಕಿದ್ರಿ? ತೆಗಿರಿ, ಕಣ್ಣಿಗೆ ತೆಗಿರಿ. ಏನು ಹಾಕಿದ್ರಿ ಸರ್? ಅಯ್ಯೋ, ಹಾಕಿದ್ರೆ ಅವರೆಲ್ಲ ಸುರಿದು ಬಿಟ್ರು. ಹಾಕಿದ್ರು.
ಬಟ್ ಓಕೆ ಚೆನ್ನಾಗಿ ಆಡಿದ್ರಿ. ಆ್ಯಕ್ಚುಲಿ ನೀವು ಅರ್ಧ ಕಂಪ್ಲೀಟ್ ಮಾಡಿದ್ದೀರಾ, ನಾನೇ ಸುರಿದು ಬಿಟ್ಟೆ ಸುಮ್ಮನೆ ನಿಮಗೆ ಶಾಕ್ ಕೊಡುವ ಅಂತ. ಇರ್ಲಿ ಬಿಡಿ, ಇರ್ಲಿ ಪರವಾಗಿ ಬೇಜಾರಿಲ್ಲ. ಇಲ್ಲ ಏನು ಬೇಜಾರು. ಸ್ಟಾರ್ಟ್ ನೌ. ವಾವ್, ಇಲ್ಲ ತೆಗಿ ನೋಡಲ್ಲಿ. ತುಂಬ ಮೋಸ ಇದೆ. ತಗೊಳ್ಳಿ. ಎಲ್ಲ ಇಲ್ಲಿ ಆದ್ರೂ ಪರವಾಗಿಲ್ಲ, ಗೆದ್ದಿದ್ ನೀವೇ. ಯಾಕಂದ್ರೆ ನಮಗೆ ಚೆನ್ನಾಗಿ ರಿಯಾಕ್ಷನ್ ಕೊಟ್ರಿ. ಶೋಪ್ ಓಕೆ, ಸೂಪರ್, ವೆಲ್ ಪ್ಲೇಡ್. ಓಕೆ, ಒಂದು ಪ್ರಶ್ನೆ ಕೇಳ್ತೀನಿ. ಸೊ ಮೊದಲನೇ ಪ್ರಶ್ನೆ ಏನಂದರೆ, ನಿಮ್ಮ ಯಜಮಾನ್ರ ಗುಡ್ ಕ್ವಾಲಿಟೀಸ್ ಏನಿದೆ, ಯಾಕೆ ನಿಮ್ಗೆ ಇಷ್ಟ, ಯಾವ ವಿಷಯಕ್ಕೆ ಇಷ್ಟ? ಒಂದಿಷ್ಟು ಕೆಲವೊಂದು ಒಳ್ಳೊಳ್ಳೆ ವಿಷಯಗಳಿರ್ತದೆ, ಅದನ್ನು ನಾವು ಫಾಲೋ ಮಾಡಬೇಕು ಅಂತ ಯೋಚನೆ ಮಾಡಿರ್ತೀರ. ಸೊ ಆ ಥರದ್ದು ಏನಿದ್ರೆ ಹೇಳಿ. ಫಸ್ಟ್ ನೀವು ಹೇಳಿ. ಅಮ್ಮನೆಯವ್ರಿಗೆ ಸ್ವಲ್ಪ ತಾಳ್ಮೆ ಜಾಸ್ತಿ ಇದೆ, ಚೆನ್ನಾಗಿ ನೋಡ್ಕೊತಾರೆ ಎಲ್ಲರನ್ನು, ಎಲ್ಲೋದ್ರು ಕಳಿಸ್ಕೊಡ್ತಾರೆ. ನಾನು ಏನು ಮಾಡಿದ್ರು ಬೇಡ ಅನ್ನಲ್ಲ, ತುಂಬ ಒಳ್ಳೆಯವರು. ಸೂಪರ್. ನಮ್ಮ ಮನೆಯವರು ತಾಳ್ಮೆ, ಸೈಲೆಂಟ್ ಅವರು. ಏನು ಹೇಳಿದ್ರು ಏನು ಅನ್ನಲ್ಲ ಅಂತಾರೆ. ಓಕೆ, ನಿನ್ನಿಷ್ಟ, ನೀನೇನು ಮಾಡ್ತೀಯಾ ಮಾಡು ಅಂತ. ಕರೆಕ್ಟ್, ಸೇಮ್ ನಿಮ್ಮದೇ ಮಗಲ್ವ ಸರ್? ಅದಕ್ಕೆ ಸೇಮ್ ನಿಮ್ದೇನಿದೆ ಅವ್ರು ಹೇಳಿ ಕರೆಕ್ಟ್ ಅದನ್ನ ಅವ್ರು ಹೇಳ್ತಿದ್ದಾರೆ. ಪರ್ಫೆಕ್ಟ್. ಮಾಡ್ಬೋಗಿ ಅಂತಾರೆ. ಹಾಂ, ಮಾಡ್ಬೋಗಿ. ನಮ್ಮ ಮನೆಯವರು ಹಾಗೇನೆ ತಾಳ್ಮೆಲಿರ್ತಾರೆ, ಏನು ಹೇಳಲ್ಲ. ತಾಳ್ಮೆಲಿರ್ತಾರೆ ಅವ್ರ ಮನೆಯವರು, ಮನೇಲಿರಲ್ಲ. ಹೇಳ್ತಾರೆ ಒಳ್ಳೆ ಕೆಲಸ ಮಾಡಿದ್ರೆ ಏನು ಬೇಜಾರು ಮಾಡ್ಕೊಳ್ಳಲ್ಲ, ಮಾಡಮ್ಮ ಅಂತ ಹೇಳ್ತಾರೆ ಅಷ್ಟೇ. ತಾಳ್ಮೇಲೆ ಇರ್ತಾರೆ. ನೀವು ಹೇಳಿ ಕೋಟೇಶ್ವರದು. ನನ್ನ ಹಸ್ಬೆಂಡ್ ಕೂಡ ಕಾಮ್ ಆ್ಯಂಡ್ ಕೇರು, ತುಂಬ ಕಾಮ್ ಆಗಿರ್ತಾರೆ. ನಾನು ಆ್ಯಕ್ಚುಲಿ ತುಂಬಾ ಕೋಪ, ಅವರು ನನ್ನ ಮುಂದೆನೇ ತುಂಬಾ ಕಾಮ್ ಆಗಿರ್ತಾರೆ ಮತ್ತು ತುಂಬ ಕೇರಿಂಗು. ಇವನ್ ನನಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಏನೇ ಇದ್ರೂ ಆ ಟೈಮಲ್ಲಿ ಅವರೇ ಕುಕ್ಕಿಂಗು ಅದೆಲ್ಲ ಜಾಸ್ತಿ ಅವರಲ್ಲಿ. ಹಾಗೆ ನಿಮ್ಗೆ ಅನ್ಸಲ್ವಾ, ನಾನು ಯಾಕೆ ಸುಮ್ಮನೆ ಇಷ್ಟು ರೂಢಾಗಿರ್ತೀನಿ, ಬೈತೀನಿ ಇವ್ರಿಗೆ, ನನ್ನ ಇಷ್ಟು ತುಂಬ ಲವ್ ಮಾಡ್ತಾರೆ, ಹಂಗೆ ಹಿಂಗೆಲ್ಲ ಅನ್ಸಲ್ವ ನಿಮಗೆ? ಆ ಥಾಟ್ ಬಂದೇ ಬರುತ್ತೆ ಆ ಟೈಮಲ್ಲಿ. ಅದೇನೋ ಅವ್ರು ಕಾಮ್ ಆಗಿರೋದಕ್ಕೆ ನಾನು ಸ್ವಲ್ಪ ಜೋರಾಗಿರ್ತೀನಿ ಅನ್ಸುತ್ತೆ, ಮೇ ಬಿ. ನೀವು ಹೇಳಲ್ವಾ? ಮದುವೆ ಆಗಿಲ್ಲ, ಸಾರಿ. ಸರ್, ಎಲ್ಲರೂ ನಮ್ಮ ಯಜಮಾನ್ರು ತಾಳ್ಮೆ ಅಂತ ಹೇಳಿದ್ರು, ಆದ್ರೆ ನಮ್ಮ ಯಜಮಾನ್ರು ತಾಳ್ಮೆ ಅಂತೂ ಸ್ವಲ್ಪನೂ ಇಲ್ಲ. ಅದಕ್ಕೆ ಆಪೋಸಿಟ್, ತುಂಬಾ ಕೋಪಿಷ್ಟ. ಮನೆಯಲ್ಲಿ ಹೌದು, ಹೊರಗಡೆ ಪಾಪ ಕಾಮ ಅವರು. ಇಲ್ಲ ಸರ್, ಹೊರಗಡೆನೂ ಅಷ್ಟೇ. ಅವ್ರು ಎಲ್ಲೋದ್ರೂ ಒಂದೇ, ಮನೇಲಿ ಒಂಥರ ಹೊರಗಡೆ ಒಂಥರ ಇರಲ್ಲ. ಮನೇಲಿ ಹೆಂಗಿರ್ತಾರೋ ಹೊರಗಡೆನೂ ಅದೇ ತರ ಇರ್ತಾರೆ. ತುಂಬಾ ಸ್ವಲ್ಪ ಕೋಪ ಜಾಸ್ತಿ. ಎಷ್ಟು ಕೋಪ ಇರ್ತಾರೋ ಅವಾಗ ನಾನ್ ಸೈಲೆಂಟ್ ಆಗ್ಬಿಡ್ತೀನಿ. ಮತ್ತೆ ಏನೋ ರಿಪೀಟ್ ಮಾತಾಡಕ್ ಹೋದ್ರೆ ಜಗಳ ಆಗತ್ತೆ. ಸ್ವಲ್ಪ ನಾನು ತಾಳ್ಮೆಯಿಂದ ಇದ್ರೆ ಒಳ್ಳೆಯವರೇ, ತುಂಬಾ ಒಳ್ಳೆ ಮನೆ. ನೋಡಿ, ನಿಮ್ಗೆ ಚೆನ್ನಾಗಿ ಬೈದ್ರು ಅವರು. ಮನೆ ಬಂದ್ಮೇಲೆ ಬಿಡ್ಬೇಡಿ, ಕೇಳಿ ಅವ್ರ ಹತ್ರ ಮಾತಾಡಿ. ಇಲ್ಲ ಸರ್, ಅವರು ಕೇಳಿಸ್ಕೊಂಡ್ರು ಹಂಗೆ ಇರಬೇಕು. ಅವ್ರು ಇದ್ದಿದ್ದಂಗೆ ಹೇಳಿದ್ದೀನಿ ನಾನು. ವೆರಿ ನೈಸ್, ಸೂಪರ್. ಥ್ಯಾಂಕ್ ಯು ಸರ್. ನಮ್ಮ ಮನೆಯವರು ತುಂಬ ಕೇರು, ಮತ್ತು ಏನೇ ಇದ್ರೂ ಸ್ಟ್ರೈಟಾಗಿ ಹೇಳ್ತಾರೆ. ಆಮೇಲೆ ನಾವೆಲ್ಲರೂ ಹೋಗ್ತೀವಿ, ಏನಾರು ಹೋಗ್ತೀವಿ ಅಂದರೆ ತುಂಬ ಫ್ರೀ ಆಗಿಬಿಡ್ತಾರೆ. ಆ ಥರ ಹೋಗಬೇಡ, ಆ ಥರ ರಿಸ್ಟ್ರಿಕ್ಷನ್ ಏನಿಲ್ಲ. ಅವ್ರ ತಾಳ್ಮೆ ಮತ್ತು ಕೇರಿಂಗ್. ಸೂಪರ್. ನಮ್ಮ ಮನೆಯವರು ಅಷ್ಟೇ, ತಾಳ್ಮೆ ಮತ್ತು ಕೇರಿಂಗು, ಸೈಲೆಂಟ್. ಅದೇ ನಮ್ಮ ಮನೆಯವರಲ್ಲಿ ಇಷ್ಟ ಆಗೋದು ಒಂದೇ ಅಂದರೆ ಊಟದ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಮಾಡೋದಿಲ್ಲ. ಏನೇ ಕೊಟ್ಟರು ಖುಷಿಯಿಂದನೇ ತಿಂತಾರೆ. ಕೋಪ ಅವೆಲ್ಲ ಮಾಮೂಲಿ, ತುಂಬ ಕೋಪ ಇರುತ್ತೆ. ಅಂದರೆ ಅವಕ್ಕಿನ್ನ ಎಲ್ಲ ಅದಕ್ಕೆ ಮಿಗಿಲಾಗಿದ್ದು ನಾವೇನೇ ಅಡುಗೆ ಮಾಡಿಕೊಟ್ರು ಅಚ್ಚುಕಟ್ಟಾಗಿ ಊಟ ಮಾಡ್ತಾರೆ. ಅದಷ್ಟೇ ಇಷ್ಟ ಆಗಿರೋ ಗುಣಗಳು. ಸೂಪರ್, ಥ್ಯಾಂಕ್ ಯು. ನಮ್ಮ ಮನೆಯವರು ಅಷ್ಟೇ, ಕೋಪ ಜಾಸ್ತಿ, ಸ್ವಲ್ಪ ಕೋಪ ಜಾಸ್ತಿ. ಮಂಡ್ಯದವರು ಬಸಿ ಕೋಪ. ನಾವೇ ತಾಳ್ಮೆಗೆ ಊಟ ಕೊಡೋದು, ಬೆಳಿಗ್ಗೆ ಎದ್ದು ಮಧ್ಯಾಹ್ನ ಹಂಗೆಲ್ಲ ನೀವೇ ತಿನ್ನಿಸ್ತೀರಾ ಬಾಯಿಗೆ? ಚೆನ್ನಾಗಿರ್ತಾರೆ. ಕೋಪ ಬಿಡು, ಊಟ ಮಾಡಿ ಅಂತ ಅಂತೀವಿ, ಕೆಲಸನೂ ಮಾಡ್ತಾರೆ ಸ್ವಲ್ಪ. ಏನು ಫೇವ್ರೆಟ್ ಡಿಶ್ ಯಾವ್ದು ಅವ್ರದ್ದು? ಅವ್ರಿಗೆ ಏನು ಫೇವ್ರೆಟ್ ಯಾವುದು ಊಟ? ಮಟನ್. ಅದು ಬಿಟ್ಟರೆ ಆಸೆ. ಹೌದಾ? ಚೆನ್ನಾಗಿ ತಿಂತಾರೆ ಮಟನ್? ಅದೇ 15 ದಿವಸಕ್ಕೆ ಒಂದ್ಸಾರಿ ಮಾಡ್ತೀವಿ. ಹೌದಾ? ವಾರ ವಾರ ಮಾಡಲ್ವಾ? ಓಕೆ ಓಕೆ ಓಕೆ. ಹಳ್ಳಿಗಳಲ್ಲಿ ಮಾಂಸ ಕುಯ್ತಾರಲ್ಲ, ಅಲ್ಲಿ ತಗೊಂಡು ಇದು ಮಾಡ್ತೀವಿ. ಮನೇಲಿ ಮಾಡ್ತೀರಾ? ಚೆನ್ನಾಗಿ ಇದು ಮಾಡ್ತಾರೆ, ಅಲ್ಲಿ ತಗೊಂಡು ಮಾಡ್ತೀವಿ. ಓಕೆ,
ಇದರಲ್ಲೂ ತಗೋಬೇಕು. ಎರಡನೇ ಪ್ರಶ್ನೆ, ಮೇಡಮ್ ಗೊತ್ತಲ್ಲ ಎಲ್ಲರಿಗೂ. ಸೊ ಮೇಡಮ್ ಯಾಕೆ ಈ ಮನೆಗೆ ಗೃಹಲಕ್ಷ್ಮಿ ಅಂತ? ಸೊ ಮೇಡಮ್ ಬಗ್ಗೆ ಒಂದೆರಡು ಮಾತುಗಳು. ಸರ್ ನಿಮ್ಮಿಂದ ಶುರು ಮಾಡೋಣ, ತಗೊಳ್ಳಿ. ಅವರು ಎಲ್ಲದರೊಳಗೂ ಸ್ವಲ್ಪ ಭಾರಿ ಮುಂದೆ ಇರ್ತಾರೆ. ಸೊ ಈ ಕಾಲಕ್ಕೆ ತಕ್ಕಾಗ ಏನೇನು ಮಾಡಬೇಕು ಎತ್ತೆತ್ತು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಅವ್ರಿಗೆ ನಾವು ಭಾರಿ ಲೈಕ್ ಮಾಡ್ತೀವಿ. ಓ, ಲೈಕ್ ಮಾಡ್ತೀರಾ ನೀವು? ಥ್ಯಾಂಕ್ ಯು. ನಮ್ಮ ಅತ್ತೆಗಿಂತ ಅಮ್ಮನೇ ಅನ್ಕೋಬೇಕು. ಒಳ್ಳೆಯವರು ತುಂಬ, ಏನು ಬೇರೆ ಅತ್ತೆದು ಥರ ಇಲ್ಲ. ಸೀರಿಯಲ್ ತಂದಿರ್ತಾರಿಲ್ಲ? ಇಲ್ಲ, ಸೀರಿಯಲ್ ಇಲ್ಲವೇ ಇಲ್ಲ ಬಿಡಿ. ತುಂಬ ಒಳ್ಳೆಯವರು, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ಮೊಮ್ಮಕ್ಳು ಕಂಡ್ರೆ ತುಂಬ ಇಷ್ಟ, ತುಂಬ ಕೇರ್ ಮಾಡ್ತಾರೆ. ಈಗ ನಾವು ಟ್ರಿಪ್ಪಿಗೆ ಹೋದಾಗ ತುಂಬ ಕೇರ್ ಮಾಡಿ ತಾತ ಅಜ್ಜಿ ಇತ್ತು. ಅದೇ ಇರುತ್ತಲ್ಲ ಮೊಮ್ಮಕ್ಕಳು ತಲಾಟೆ ಮಾಡೋದು. ಇಲ್ಲ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. 15 days ಆಲ್ಮೋಸ್ಟ್ 16-20 days ಹೋಗಿದ್ವಿ. ಹೌದಾ? ಹಾಂ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ನಮ್ಮ ಸಿಸ್ಟರು, ತುಂಬ ಒಳ್ಳೆಯವರು. ಎಲ್ಲರನ್ನೂ ಪ್ರೀತಿಯಿಂದ ಎಲ್ಲರನ್ನೂ ನೋಡ್ತಾರೆ. ಅವರು ಇವರು ಅನ್ನಲ್ಲ, ಅಣ್ಣ ತಮ್ಮ ಅವ್ರ ಕಡೆ ನಮ್ಮ ಕಡೆ ಅನ್ನಲ್ಲ, ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ತಾರೆ. ಅದಕ್ಕೆ ನಮ್ಗೆ ಅವ್ರಂದ್ರೆ ಇಷ್ಟ. ಅಜ್ಜಿ ಒಂಥರ ನನಗೆ ಎರಡನೇ ಅಮ್ಮನ ಥರ. ನಾವು ಹೇಳಿದೆಲ್ಲ ಕೊಡಿಸ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ತುಂಬ ಇಷ್ಟ ಅಜ್ಜಿ ಅಂದರೆ. ಆ್ಯಕ್ಚುಲಿ ನಾನಿಲ್ಲಿ ಟೆನೆಂಟ್ ಆಗಿರೋದ್ರಿಂದ ಸೊ ನಮಗೆ ಬಾಡಿಗೆದಾರರಂತ ನಮ್ಗೆ ಅನ್ಸೋದೇ ಇಲ್ಲ. ಅಂದರೆ ಅಷ್ಟು ಫ್ಯಾಮಿಲಿ ಥರನೇ ಫೀಲ್ ಆಗುತ್ತೆ. ಎಲ್ಲರನ್ನೂ ಒಂದೇ ಥರ ನೋಡ್ಕೊತಾರೆ. ಸೂಪರ್. ಈ ತಿಂಗಳದ ಬಾಡಿಗೆ ಬಿಡಿ. ಇಲ್ಲ, ಎಲ್ಲರನ್ನೂ ಅಂದರೆ ಮಾತಾಡ್ಸೋದಾಗ್ಲಿ ಪ್ರೀತಿಯಿಂದನೇ ಒಂದು ಚೆನ್ನಾಗಿದೆ ಅವರಲ್ಲಿ. ಆ ಸ್ವಭಾವ ನನಗೆ ತುಂಬ ಇಷ್ಟನೇ. ಸೊ ಸ್ವೀಟ್, ವೆರಿ ನೈಸ್, ಥ್ಯಾಂಕ್ ಯು. ನನಗೆ ನಮ್ಮ ಅಮ್ಮಂಗಿಂತ ನಮ್ಮ ದೊಡ್ಡಮ್ಮನೇ ತುಂಬ ಇಷ್ಟ. ಅವರು ಮುಂಚೆಯಿಂದ ಚಿಕ್ಕ ವಯಸ್ಸಿಂದ ನಮ್ಮನ್ನ ನೋಡ್ಕೊಂಡಿದ್ದಾರೆ. ಅದಕ್ಕೆ ಅವರಂದರೆ ನಮ್ಮ ಅಮ್ಮಂಗಿಂತ ತುಂಬ ಇಷ್ಟ ಅವರು. ನನಗೆ ಅವರು ಸೋದರತ್ತೆ ಆಗಬೇಕು, ಅಮ್ಮ ಅವರ ಅತ್ತಿಗೆ. ಹೇಳ್ಬೇಕಂತಂದರೆ ಎರಡನೇ ಅಮ್ಮ ಅಂತಲೇ ತಿಳ್ಕೊಂಡಿದ್ದೀನಿ ನಾನು. ಅವ್ರನ್ನ ತುಂಬ ಕೇರ್ ಮಾಡ್ತಾರೆ. ನನ್ನ ಮಗಳು ಬೇರೆ, ನಾದಿನಿ ಮಕ್ಕಳು ಬೇರೆ, ಆ ಥರ ಯಾವತ್ತೂ ನನ್ನ ನೋಡ್ದಂಗೆ ಆ ಥರ ಯಾವತ್ತೂ ಭೇದ ಭಾವ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ ಒಂದು ಒಳ್ಳೆ ಗುಣ ಇರೋಂಥ ವ್ಯಕ್ತಿ. ಒಬ್ಬ ವ್ಯಕ್ತಿನ ನೋಡಿದ್ರೆ ನಾವು ವಿಂಗಡಣೆ ಮಾಡ್ತೀವಿ, ಅವ್ರು ಆಗಿದ್ದಾರೆ, ಅವ್ರು ಹೀಗಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ನಮ್ಮ ಅತ್ತೆನಲ್ಲಿ ಆ ಥರ ಭಾವನೆ ಯಾವುದೂ ಇಲ್ಲ. ಎಲ್ಲರೂ ಒಂದೇ ಸಮನಾಗಿ ನೋಡ್ತಾರೆ. ನೀನು ಕೀಳು, ನೀನು ಮೇಲು ಆ ಥರ ಏನು ನೋಡಲ್ಲ. ಎಲ್ಲರೂ ಅವ್ರ ಲೆವೆಲ್ಗೆ ನೋಡ್ತಾರೆ. ತುಂಬ ಖುಷಿಯಾಗುತ್ತೆ. ಅವ್ರ ಬಗ್ಗೆ ಸಾಕಷ್ಟಿದೆ ಹೊಗಳೋದಕ್ಕೆ. ತುಂಬ ಒಳ್ಳೆಯ ಮನುಷ್ಯರು. ಸೂಪರ್, ಥ್ಯಾಂಕ್ ಯು. ಇಲ್ಲಿ ಕೊಡಿ, ಪ್ಲಾನೆಟ್ ಒಂದು ಕೊಡಿ. ಹಾಯ್ ಮಿಸ್ಟರ್ ಪ್ಲಾನೆಟ್, ಪ್ಲೀಸ್ ಸ್ಪೀಕ್ ಲಿಟಲ್ ಅಬೌಟ್ ಯುವರ್ ಅಜ್ಜಿ. ನಮ್ಮ ಅಜ್ಜಿ ನನಗೆ ಏನು ಬೇಕೋ ಅದಕ್ಕೆ ಹೆಲ್ಪ್ ಮಾಡ್ತಾರೆ. ನಂಗೆ ಏನಾದ್ರು ದುಃಖದಲ್ಲಿ ಇರ್ಬೇಕಾದ್ರೆ ಓ ಏನಪ್ಪ ನಿನಗೆ ದುಃಖ ಮಾಡ್ತಾರೆ. ಏನು ದುಃಖದಲ್ಲಿ ಇಡ್ತೀಯಪ್ಪ? ಆಮೇಲೆ ಆಚೆ ಕರ್ಕೊಂಡು ಹೋಗ್ತಾರೆ. ಪ್ಯಾಂಪರ್ಸ್ ಹಾಕ್ತಾರೆ. ಏನಂದ್ರೆ ಏನು ಎಷ್ಟು ದೊಡ್ಡನಾದ್ರು ಪ್ಯಾಂಪರ್ಸ್ ಹಾಕ್ತೀನಿ ನೀನು? ಲೈಕ್ ಸಪೋರ್ಟಿಂಗ್. ಓ ಆ ಥರ, ಅದಕ್ಕೆ ಪ್ಯಾಂಪರಿಂಗ್ ಅಂತಾರ. ನಮ್ಮ ಅಜ್ಜಿ ನಮಗೆ ಪ್ಯಾಂಪರ್ ಮಾಡ್ತಾರೆ. ಮತ್ತೆ ಬೇರೆ ಆಚೆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ. ಏನು ಬೇಕೋ ಅದು ಕೊಡಿಸ್ತಾರೆ. ಓಕೆ, ಸೂಪರ್, ಸೋ ಸ್ವೀಟ್. ಮೇಡಮ್ ನಿಮ್ಮ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು. ಸೊ ಏನು ಹೇಳ್ತೀರಾ ಕೊನೆಯದಾಗಿ? ತುಂಬ ಖುಷಿ ಆಗುತ್ತೆ. ನಾನು ಮೊಮ್ಮಕ್ಕಳು ಸೊಸೆ ಮಕ್ಕಳೆಲ್ಲ ಚೆನ್ನಾಗೇ ನೋಡ್ಕೊತೀನಿ. ಎಲ್ಲರ ಜೊತೆಲೂ ಫ್ರೆಂಡ್ಲಿಯಾಗೇ ಇರ್ತೀನಿ. ಜಗಳ ಎಲ್ಲ ಆಡಲ್ಲ. ಓಕೆ, ಸೂಪರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಡೀ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸಿಗೆ ಎಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಜೊತೆ ಒಂದಿಷ್ಟು ಆಟಾಡಿ ಎಲ್ಲ. ಸೊ ನಮ್ಮ ಶ್ರೀಗಣಪುರ ಒಂದು ಚಿಕ್ಕ ಪ್ರೈಸ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಓಕೆ, ಇಲ್ಲಿಗೆ ನಮ್ಮ ಇವತ್ತಿನ ಸಂಚಿಕೆ ನಾವು ಮುಗಿಸ್ತಾ ಇದ್ದೀವಿ. ಸೊ ನಾವು ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಊರಿಗೆ ಬರ್ಬೋದು, ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಟಿ ವಿ ಡಿಸ್ಪ್ಲೇಗಳಲ್ಲಿ ಒಂದು ಚಿಕ್ಕ ನಂಬರ್ ಇದೆ. ಸೊ ನಂಬರ್ಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಏನಿದ್ರು ಸೆಂಡ್ ಮಾಡಿ. ನಾವು ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾವು ಮುಗಿಸ್ತಾ ಇದ್ದೀವಿ. ಇನ್ನು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ.